ಬಾಬೋರ್ ಇವತ್ತು ವಿಶೇಷ. ಬಾಬೋರ್ದು ಹೆಂಗೆ ಆಕರ್ಷಣೆ ಆಗುತ್ತೆ ಹಂಗೆ ನೀವು ಮಕ್ಕಳದು ಹೆಂಗೆ ಆಕರ್ಷಣೆ ಆಗಬೇಕು. ಯಾರ ಆಕರ್ಷಣೆ ಆಗುತ್ತೆ? ಆಕರ್ಷಣೆ ಅಂದ್ರೆ ಅನ್ಯ ಆತ್ಮಗಳನ್ನ ಬಾಬೋರ್ ಕಡೆ ಆಕರ್ಷಣೆ ಮಾಡೋದು. ಸೊ ಯಾರು ಮಾಡಕ್ಕಾಗತ್ತೆ? ಪವಿತ್ರ ಆತ್ಮಗಳು. ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ಎವರ್ ಪ್ಯೂರ್ ಆಗಿರೋ ಕಾರಣ ಜಗತ್ತನ್ನ ತನ್ನ ಕಡೆ ಆಕರ್ಷಣೆ ಮಾಡ್ತಾರೆ. ಹಂಗೆ ಚಿಕ್ಕ ಮಕ್ಕಳು ಏನಕ್ಕೆ ಯಾರೇ ನೋಡಿದ್ರು ಆಕರ್ಷಣೆ ಯಾಕಾಗುತ್ತೆ ಅಂದ್ರೆ ಪವಿತ್ರವಾಗಿರ್ತಾರೆ. ಗರ್ಭದಲ್ಲಿನೂ ಪನಿಷ್ಮೆಂಟ್ ತಿಂದು ಪಾವನಾಗಿ ಆಚೆ ಬರ್ತಾರೆ ಅಂಡ್ ಇನ್ನೋಸೆಂಟ್ ಇರೋದ್ರಿಂದ. ಹಂಗೆ ಯಾವ ಮಕ್ಕಳು ಸಂಪೂರ್ಣ ವಿಕಾರಗಳು ದೇಹಾಭಿಮಾನದಿಂದ ಮುಕ್ತರಾಗಿರ್ತಾರೆ, ಟ್ರೇಸ್ ಇರಲ್ಲ, ಅವರ ಒಂದು ಪವಿತ್ರತೆ ಯೋಗಯುಕ್ತ ಸ್ಥಿತಿ ಏನಿದೆ ಅದು ಅನ್ಯ ಆತ್ಮಗಳನ್ನ ಬಾಬೋರ್ ಕಡೆ ಆಕರ್ಷಣೆ ಮಾಡುತ್ತೆ. ಸೊ ಕೇಳ್ಕೊಳ್ಬೇಕೀಗ, ನಾನು ಆತ್ಮ ಸಂಪೂರ್ಣ ಹೂವಾಗೋದಂದ್ರೆ ಪಾವನ ಆಗೋದು. ಸೊ ನಾನು ಎಷ್ಟಾಗಿದ್ದೀನಿ, ಆಗಿಲ್ಲ ಅಂದ್ರೆ ಯಾಕಾಗ್ಲಿಲ್ಲ, ಇದು ನಮ್ಮನ್ನು ನಾವು ಕೇಳ್ಕೊಳ್ಬೇಕಲ್ವಾ. मीठे बच्चे अपने स्वीट बाप को याद करो तो तुम सतो प्रधान देवता बन जाएंगे. सारा मदार याद की यात्रा पर है. सारा मदार किस पर है? याद की यात्रा पर है. ಮಧುರವಾದಂತಹ ಮಕ್ಕಳೇ, ತನ್ನ ಸ್ವೀಟ್ ತಂದೆಯನ್ನ ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನ ದೇವತೆಗಳಾಗ್ತೀರ. ಇಡೀ ಆಧಾರ ಅಲ್ಲಿ ಹಿಂದಗಡೆ ಇದನ್ನ ಹಾಕೊಳ್ಳಿ, ಬೇರೆ ಚಾಪೆಗಳು ಹಾಕೊಳ್ತಾ ಹೋಗಿ. ಓ ಉದರ್ ಬೈಠೋ ಬಲೆ ಬಾಕಿ ಸಬ್ ಮೂಲ ಮಾತೇನು ಹೇಳೋದಂದ್ರೆ, ಬಾಬಾವರು ಹಿಂಗೆ ಎಲ್ಲ ಮಕ್ಕಳನ್ನ ಕಶಿಶ್ ಅಂದ್ರೆ ಆಕರ್ಷಣೆ ಮಾಡ್ತಾರೆ. ನೀವು ಮಕ್ಕಳ ಆಕರ್ಷಣೆನೂ ಯಾವಾಗತ್ತೆ? ಜೋ ಫೂಲ್ ಬನೆ ಹೇ, ಜೋ ಚೋಟೆ ಬಚ್ಚೆ ಫೂಲ್ ಹೋತೆ ಹೇ, ಉನ್ಹೇ ವಿಕಾರೋಂ ಕಾ ಪತಾ ಭಿ ನಹೀ तो वो सबको कशिश करते हैं. ऐसे तुम बच्चे भी जब फूल अर्थात पवित्र बन जाएंगे तो सबको कशिश होंगी. तुम्हारे में विकारों का कोई भी कांटा नहीं होना चाहिए. ಯಾವ ಮಕ್ಕಳು ಹೂಗಳಾಗಿದ್ದಾರೆ, ಹೂ ಅಂದ್ರೆ ಕಂಪ್ಲೀಟ್ ದೇಹಾಭಿಮಾನ ರಹಿತ ಪವಿತ್ರಾತ್ಮಗಳು. ಹೇಗೆ ಚಿಕ್ಕ ಮಕ್ಕಳನ್ನ ಹೂವಿನ ತರಹ ಮಹಾತ್ಮರಂತೆ ಹೇಳ್ತಾರೆ, ವಿಕಾರಗಳು ಗೊತ್ತೇ ಇಲ್ಲ, ಅವರು ಎಲ್ಲರನ್ನ ಆಕರ್ಷಣೆ ಮಾಡುತ್ತಾರೆ. ಯಾವಾಗ ನೀವು ಮಕ್ಕಳನ್ನು ಆ ಥರ ಹೂಗಳಾಗ್ಬಿಡ್ತೀರ ಕಂಪ್ಲೀಟ್, ಎಲ್ಲಿ ವಿಕಾರಗಳ ಮುಳ್ಳಿಲ್ವೋ ಅಲ್ಲಿ ನೀವು ಎಲ್ಲರನ್ನ ಆಕರ್ಷಣೆ ಮಾಡೋಕ್ ಸಾಧ್ಯ ಆಗುತ್ತೆ. ಸೊ ಸಟಲ್ ಚೆಕಿಂಗ್, ಸೂಕ್ಷ್ಮ ಚೆಕಿಂಗ್ ಏನಿರ್ಬೇಕೀಗ? ಬರೀ ವಿಕಾರಗಳ ಸಮಾಪ್ತಿ ಅಲ್ಲ. ನಿನ್ನೆ ಬಾಬೂರು ಹೇಳಿದಾಗೆ ನಿರಂತರದ ಶರೀರಿ ಸ್ಥಿತಿಯಲ್ಲಿ ದೇಹ ಬಾನನೂ ಇರಬಾರ್ದು. ವಿಕಾರಗಳು ಮೋಟಾ ರೂಪ ಆಗೋಯ್ತು, ಬಾನನೂ ಇರಬಾರ್ದು ಅನ್ನೋ ಪ್ರಯತ್ನ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. तो ओम शांति. रूहानी बच्चे जानते हैं कि ये पुरुषोत्तम संगम युग है. क्या है? उसको बड़ा बना के बैठो बहन. तो ಇದು ಮುಖ್ಯ ಮಾತು. अपना भविष्य का पुरुषोत्तम मुख देखते हो ना, पुरुषोत्तम चोला देखते हो ना, फील करते हो ना कि हम फिर नई दुनिया सतयुग में इनकी अर्थात लक्ष्मी नारायण की वंशावली में जाएंगे, अर्थात सुखधाम में जाएंगे अथवा पुरुषोत्तम बनेंगे. बैठे बैठे ये विचार आता है. स्टूडेंट जो पढ़ते हैं तो जो दर्जा पढ़ते हैं वो जरूर बुद्धि में होगा, मैं बैरिस्टर या फलाना बनेगा. ಬಾಬೋರು ಎಷ್ಟು ಸುಂದರವಾಗಿ ಕಂಪೇರ್ ಮಾಡಿ ಹೇಳ್ತಿದ್ದಾರೆ.
ನೀವು ಮಕ್ಕಳಿಗೆ ಇದು ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗ, ಎಲ್ಲರಿಗೂ ಪಕ್ಕ ತಾನೆ. ನಾನು ಆತ್ಮ ಪುರುಷೋತ್ತಮನಾಗೋ ಇಡೀ ಕಲ್ಪದಲ್ಲಿ ಇದೊಂದೇ ಯುಗ ಅಂದಾಗ ನಾನು ಆತ್ಮ ಪುರುಷೋತ್ತಮನಾಗೋದೇನೋ ಯಾರ ವಂಶಾವಳಿಯಲ್ಲಿ ಬರಬೇಕು? ಲಕ್ಷ್ಮೀನಾರಾಯಣನ ವಂಶಾವಳಿ, ಅರ್ಥಾತ್ ವಿಷ್ಣು ವಂಶಾವಳಿ ಆಗ್ಬೇಕಂದ್ರೆ ವಿಷ್ಣು ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿ. ಸೊ ನನ್ನನ್ನು ನಾನು ಮಾಡ್ಕೊಳ್ಳೋ ಪ್ರಯತ್ನ, ಈ ವಿನಾಶದ ಗಂಟೆ ಹೊಡೆಯೋದು ಅಚಾನಕ್ ಕುಚ್ ಭಿ ಹೋ ಸಕ್ತಾ ಹೈ. ಬಾಬಾ ಹೇಳ್ತಾರೆ ವಿನಾಶದ ಗಂಟೆಗೆ ವೆಯ್ಟ್ ಮಾಡಬೇಡಿ. ಬಟ್ ನಿಮ್ಮ ಮೃತ್ಯು ಡೇಟ್ ತಗೊಂಡು ಬಂದಿದ್ದೀರಾ? ಎಲ್ಲದಕ್ಕಿಂತ ಮಾದರಿ ಏನು? ಸೈರಮಣ್ಣ. ಸೊ ಅಚಾನಕ್ ಯಾರಿಗೆ ಏನು ಬೇಕಂದ್ರೂ ಆಗ್ಬೋದಂದ್ರೆ ನಾವು ಪುರುಷಾರ್ಥ ಮಾಡಿ ರೆಡಿ ಇದ್ದೀವ, ತಯಾರಿದ್ದೀವ? ಎಷ್ಟು ಮಾಡ್ತಿದ್ದೀವಿ? ನಮಗದ್ರ ಹೆದರಿಕೆ ಎಷ್ಟಿದೆ? ಶ್ವಾಸದ ಭರವಸೆ ಇಲ್ಲ. ಏನೇನು ಮಾಡ್ಬೇಕು ಈಗ ಮಾಡ್ಬೇಕು ಅನ್ನೋದು ಎಷ್ಟಿದೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ವಿ ಫೀಲ್ ಅಂದರೆ ಆ ರಿಯಲೈಸ್ ಮಾಡ್ತಿದ್ದೀರಲ್ಲ, ನಾನು ಈ ನೆಕ್ಸ್ಟ್ ಜನ್ಮ ಯಾರ ವಂಶಾವಳಿಯಲ್ಲಿ ಹೋಗ್ಬೇಕೋ, ನಾನೇನು ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಇರಬೇಕು, ಅದರ ಎಚ್ಚರ ಇರಬೇಕಲ್ವ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಸ್ಟೂಡೆಂಟ್ಸೂ ಕುಳ್ತಂಗೆ ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾರೆ, ಅವ್ರಿಗೆ ನಾನು ಬ್ಯಾರಿಸ್ಟರ್, ಇಂಜಿನಿಯರ್, ಎಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದವರು ನಾನು ಡಾಕ್ಟ್ರು ಅಂತ ಲಕ್ಷ್ಯ ಇರುತ್ತೆ, ಅದಕ್ಕೆ ತಕ್ಕಂತೆ ಓದ್ತಾರೆ. ನಿಮಗೂ ಲಕ್ಷ್ಯ ಇರಬೇಕಲ್ವ, ಅದು ಹಂಗೆ ಓದ್ಬೇಕಂತ, ಆ ಪುರುಷಾರ್ಥ ಮಾಡ್ಬೇಕಂತ. ಅವ್ರು ನಿದ್ದೆ ಮಾಡೋಕ್ಕಾಗುತ್ತಾ? ಮಕ್ಕಳು 10 hours 12 hours 16 hours ಕೊಡ್ತಾರೆ ಒಂದು ಸಣ್ಣ ಡಿಗ್ರಿ ತಗೊಳಕ್ಕೆ, ಕೆಲ್ಸಕ್ಕೆ ಬರೋ ಡಿಗ್ರಿ ಅಂತ ನಾನು ಹೇಳಲ್ಲ, ಬಟ್ ಅಲ್ಪ ಕಾಲದ ಡಿಗ್ರಿ. ಯಾವುದಕ್ಕೆ ನೆಕ್ಸ್ಟ್ ಜನ್ಮ ದ ಗ್ಯಾರಂಟಿ ಇಲ್ಲ. ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡೋದಾದರೆ ನಮ್ಮ ಪ್ರಯತ್ನ ಎಷ್ಟಿರಬೇಕು? ಸ್ವಲ್ಪ ರಿಯಲೈಸ್ ಮಾಡಬೇಕು ನಮ್ಮ ಪ್ರಯತ್ನ ಎಷ್ಟು ದೊಡ್ಡದಿರ್ಬೇಕಂತ. ಅದಕ್ಕೆ ಬಾಬಳ್ತಾರೆ ಫೀಲ್ ಕರ್ತೆ ಹೇ ಓ ಲೋಗ್ ಲೇಕಿನ್ ಆ ಫೀಲ್ ಕರ್ತೆ ಹೋ. ನಿಮಗದರ ಫೀಲಿಂಗ್ಸ್ ಇದೆಯಾ? ಕೇಳ್ತಿದ್ದಾರೆ ಬಾಬಾ. तो विष्णु के 2 रूप लक्ष्मी नारायण देवी देवता है, वैसे तुम भी यहाँ बैठते हो तो ये जानते हो हम विष्णु की डायनेस्टी में आएंगे. पक्का ना? ವಿಷ್ಣು ವಂಶಾವಳಿನ ರಾಮನ ವಂಶಾವಳಿನ? ಇದು ಫಸ್ಟ್ ಕೇಳ್ಕೋಬೇಕು. ಎಲ್ಲರೂ ಬಾಬಾ ಹೇಳ್ತಾರೆ, ಕೈ ಎತ್ತುತ್ತಾರೆ. ನಾನು ವಿಷ್ಣು ವಂಶಾವಳಿ. ಪುರುಷಾರ್ಥ ಎಂಥದ್ದು ಇರ್ಬೇಕು ಅದು ನೋಡಿ. तुम्हारी बुद्धि अभी अलौकिक है और कोई मनुष्य की बुद्धि में ये बातें रमण नहीं होती होंगी. तुम बच्चों की बुद्धि में ये सब बातें हैं, ये कोई ಕಾಮನ್ ಸತ್ಸಂಗ್ नहीं है. ಮನುಷ್ಯರ ಬುದ್ಧಿಯಲ್ಲಂತೂ ಇದು ಬರೋಕ್ಕೆ ಆಗಲ್ಲಲ್ಲ. ನಾವು ಹೋಗಿ ವಿಷ್ಣು ವಂಶಿಯಲ್ಲಿ ಬರ್ತೀವಿ, ಅವ್ರ ರಾಜ್ಯದಲ್ಲಿ ಬರ್ತೀವಿ ಅಂದಾಗ ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಇದೆಲ್ಲ ಮಾತುಗಳು ಬುದ್ಧಿಯಲ್ಲಿದೆ. ಪಕ್ಕನಾ? ನಾನು ಯಾರು ವಂಶಾವಳಿಯಲ್ಲಿ ಜನ್ಮ ತಗೋಬೇಕು, ಅವರ ತರಹ ನಾನು ಆಗಬೇಕು, ಕರ್ಮ ಸಂಸ್ಕಾರದಂತೆ ಜನ್ಮ, ಇದಂತೂ ಪಕ್ಕ ಗೊತ್ತಿದೆಯಲ್ವಾ ಅಂತ ಕೇಳ್ತಿದ್ದಾರೆ ಬಾಬೂರು. ಕಾಮನ್ ಸತ್ಸಂಗ ಅಂದರೆ ಕ್ಯಾಶುಯಲ್ ಆಗಿ ಎಂದೂ ಕ್ಲಾಸಲ್ಲಿ ಕೂತ್ಕೋಬಾರ್ದು. ಕ್ಲಾಸಲ್ಲಿ ಸದಾ ಅಲರ್ಟ್ ಇರಬೇಕು. ಬಾಬೂರ್ದು ಒಂದೊಂದು ಶಬ್ದ ಏನಿದೆ ಅದು ನಾನು ಜೀವನದಲ್ಲಿ ತರಬೇಕನ್ನೋದು. ಅದಕ್ಕೆ ಹೇಳ್ತಿದ್ದಾರೆ, ಯಹಾ ಬೈಟೆ ಹೋ ಸಮಜ್ತೆ ಹೋ ಸತ್ ಬಾಬಾ ಜಿಸ್ಕೋ ಶಿವ್ ಕಹಾ ಜಾತಾ ಹೈ, ಉನ್ಕೆ ಸಂಗ್ ಮೇ ಬೈಟೆ ಹೇ ಶಿವ್ ಬಾಬಾ ಹಿ ರಚತಾ ಹೈ, वही रचना के आदि मध्य अंत को जानते हैं, ये नॉलेज देते हैं. ಇದು ತಂದೆ ಪರಮಾತ್ಮ ಶಿವನ ಸತ್ಸಂಗ, ಸಾಧಾರಣ ಸತ್ಸಂಗ ಅಲ್ಲ. ನಾವಿಲ್ಲಿ ಕಾಮನ್ನ ಕೂತ್ಕೊಳ್ಳಂಗಿಲ್ಲ. ಅಲರ್ಟ್ ಪ್ಲೀಸ್ ಅನ್ನೋ ಥರ ಬಾಬಾ ಹೇಳ್ತಿದ್ದಾರೆ. ಯಾಕೆಂದರೆ ತಂದೆ ರಚಯಿತ, ಅವ್ರ ಸಂಘದಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ, ಪಾರಸದ ಸಂಘದಲ್ಲಿ ಕೂತ್ಕೊಳ್ಳೋದಂದ್ರೆ ಪಾರಸ ಆಗೋದು. ಸೊ ಪಾರಸ ಆಗೋ ಪ್ರಯತ್ನ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. तो शिव बाबा ही रचता है और वही रचना के आदि मध्य अंत का ज्ञान समझाते हैं ना. जैसे कि कल की बात सुनाते यहाँ बैठे हो तो भी ये याद होगा कि हम आए हैं रिज्यूनेट होने, अर्थात ये शरीर बदल देवता शरीर लेंगे. ಒಂದೊಂದು ಶಬ್ದ ಅಂಡರ್ಲೈನ್ ಮಾಡಬೇಕು. ಬಾಬಾ ಹೇಳ್ತಾರೆ, ನೀವು ನನ್ನ ಹತ್ರ ರಚಯಿತನ ಹತ್ರ ಬಂದಿದ್ದೀರಾ, ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಿದ್ದೀನಿ.
ನೀವು ನನ್ನ ಹತ್ರ ಬಂದಿದ್ದೀರಾ ಅಂದರೆ ರೆಜ್ಯುಯನೇಟ್ ಅಂದರೆ ಸಂಪೂರ್ಣ ಹೊಸ ನವನಿರ್ಮಾಣ, ನಿಮ್ಮನ್ನು ನೀವು ಹೊಸ ಮನುಷ್ಯನನ್ನು ಮಾಡ್ಕೊಳಕ್ ಬಂದಿದ್ದೀರ. ರೆಜ್ಯುಯನೇಟ್ ಅಂದರೆ ನವನಿರ್ಮಾಣದ ಪ್ರಶ್ನೆ. ಹೊಸಬರಾಗ್ಲಿಕ್ಕೆ ಬಂದಿದ್ದೀರಾ ಮಕ್ಕಳೇ. ಅಂದರೆ ಈಗ ಹಳೆ ಶರೀರ ಬದಲಾವಣೆ ಆದ ತಕ್ಷಣ ದೇವತೆ ಆಗೋದಂದ್ರೆ ಆ ದೇವತಾ ಕ್ವಾಲಿಫಿಕೇಶನ್ ಏನಿದೆ, ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಏನಿದೆ, ಸೋಲಾಕಲ ಮೀನ್ಸ್ 100% ಪವಿತ್ರ, ಹಂಗಾಗಕ್ಕೆ ಬಂದಿದ್ದೀರಲ್ವ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಪಕ್ಕನಾ? आत्मा कहती है हमारा ये तमो प्रधान पुराना शरीर है, इसे बदल कर इसे लक्ष्मी नारायण बनने का है. एम ऑब्जेक्ट देखो कितनी श्रेष्ठ है. पढ़ाने वाला टीचर जरूर पढ़ने वाले स्टूडेंट से होशियार होगा ना. तो ಬಾಬಾ ಹೇಳ್ತಿರೋದು, ರೇ ಮಕ್ಕಳೇ, ನಿಮ್ಮ ಲಕ್ಷ್ಯ ಹಿಡ್ದೊಡ್ದಲ್ಲ, ನಿಮ್ಗೆ ಅರ್ಥನೂ ಆಗ್ತಿದೆ. ಈಗ ನಾವು ಹಳೆ ಶರೀರದಲ್ಲಿ ಕೂತ್ಕೋತಿದ್ದೀವಿ, ಬಟ್ ಹೋಗಿ ಏನಾಗಬೇಕು? ಲಕ್ಷ್ಮೀನಾರಾಯಣನ ಶರೀರ ಅಂದರೆ ವಿಶ್ವದ ರಾಜ್ಯಾಧಿಕಾರಿ ಆಗ್ಬೇಕಂದ್ರೆ ಆ ಲಕ್ಷಣಗಳು ಇಲ್ಲೇ ಬರ್ಬೇಕಲ್ವಾ. ಹಂಗೆ ಮಾಡೋಕ್ಕೆ ನಾನು ಡೈರೆಕ್ಟ್ ಹೈಯೆಸ್ಟ್ ತಂದೆ ಭಗವಂತ ಕೂತು ಓದಿಸ್ತಾ ಇದ್ದೀನಿ. ನಿಮಗೆ ಯಾರು ಮನುಷ್ಯರು ಓದಿಸ್ತಿಲ್ಲ, ಸಾಧಾರಣರು ಓದಿಸ್ತಿಲ್ಲ. ಅರೆ ಮಕ್ಕಳೇ, ಯಾರು ಓದಿಸ್ತಿದ್ದಾರೆ? ಭವಿಷ್ಯದಲ್ಲಿ ದೇವತೆ ಆಗ್ಲಿಕ್ಕೆ ತಾನೇ ಓದ್ತಿದ್ದೀರಾ. ದೇವತಾ ಅಂದರೆ ಏನೋ ಎಲ್ಲ ಜ್ಯುವೆಲರಿ ಹಾಕ್ಬಿಟ್ಟು ಸುಂದರವಾಗಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ. ಬಟ್ ಆತ್ಮ ಅಷ್ಟು ಸುಂದರ, ಪವಿತ್ರ, ನಿರ್ವಿಕಾರಿ, ಅಷ್ಟೆಲ್ಲ ಕ್ವಾಲಿಫಿಕೇಶನ್ಸ್ ಇಲ್ಲಿ ಈ ಶರೀರದಲ್ಲಿ ನಾನು ಧಾರಣೆ ಮಾಡಬೇಕಲ್ಲ. ಇದನ್ನ ಬಾಬಾ ಹೇಳ್ತಾರೆ, ನೀವು ಫೀಲ್ ಮಾಡಬೇಕು, ನಾನು ಏನು ಆಗಕ್ಕೆ ಬಂದಿದ್ದೀನಿ. ಹಳೇದರ ಟ್ರೇಸ್ ದೇಹಾಭಿಮಾನದ ಟ್ರೇಸ್ ಇರಂಗಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳೋದು, ಕೋಯಿ ಕೋ ನೈ ದುನಿಯಾ ಕಾ ಪತಾ ಹಿ ನೈ ಹೈ. ಒಂದು, ನಾವು ಹೊಸ ಪ್ರಪಂಚಕ್ಕೆ ಓದ್ತಿದೀವಿ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ, ಹೊಸ ಪ್ರಪಂಚ ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಸ್ವರ್ಗ ನರಕ ಮೇಲೆ ಕೆಳಗಡೆ ಹೇಳ್ಬಿಟ್ರಲ್ವಾ, ಎಲ್ಲರಿಗೂ ಗೊತ್ತೇ ಇಲ್ಲ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಜೋ ಜರೂರ್ ಫಿರ್ ರಿಪೀಟ್ ಹೋಗಾ. तुम्हारी बुद्धि में अब आता है कि ये लक्ष्मी नारायण नई दुनिया के मालिक थे. तो बाप समझाते हैं, तुमको पढ़ाकर मनुष्य से देवता बनाता हूँ, देवताओं में भी जरूर नंबरवार होंगे. दैवी राजधानी होती है तुम्हारा सारा दिन यही ख्यालात चलता होगा कि हम आत्मा है. हमारी आत्मा जो पतित थी सो अब पावन बनने के लिए पावन बाप को याद करती है. याद का अर्थ भी समझना है. ಸಮಜ್ಜನ ಅಂತಿದ್ದಾರೆ ಬಾಬಾವ್ರು. ಎಲ್ಲರಿಗೂ ಗೊತ್ತಿದೆಯಲ್ಲ ನೆನ್ಪಂದ್ರೆ ಏನು ಅಂತ. ಅದಕ್ಕೆ ಬಾಬಾ ಹೇಳೋದು, ನಾನೀಗ ಓದ್ಸಕ್ ಬಂದಿರೋದೇನೆ ಮನುಷ್ಯರಿಂದ ದೇವತೆ ಮಾಡಕ್ಕೆ. ಅಂದ್ರೆ ದೇವತೆಗಳಲ್ಲಿನೂ ನಂಬರ್ ವಾರ್ ಇದ್ದಾರೆ. ಏಕೆಂದ್ರೆ ರಾಜಧಾನಿ ಎಲ್ಲಿ ರಾಜ, ಎಲ್ಲಿ ದಾಸ್. ಎಷ್ಟು ಪದವಿಗಳು, ಪ್ರಜೆಗಳು ಪ್ರಜೆ, ಅದಕ್ಕೆ ಪ್ರಜೆ. ದೈವಿ ರಾಜಧಾನಿಯ ಸ್ಥಾಪನೆ ಆಗುತ್ತೆ ಅಂದಾಗ ಇಡೀ ದಿನ ನೀವು ಮಕ್ಕಳಿಗೆ ಖ್ಯಾಲಾತ್ ಚಿಂತನೆ ನಡೀತಾ ಇರಬೇಕು. ಏನಂತ? ನಾನು ಆತ್ಮನಾಗಿದ್ದೀನಿ, ನನ್ನ ಆತ್ಮ ದೇಹದಿಂದ ಭಿನ್ನನಾಗಿದ್ದೀನಿ. ಇದು ನಿರಂತರವಾಗಿರ್ಬೇಕಲ್ವ ಮಕ್ಕಳೇ. ಇನ್ನ ರಿಯಲೈಸೇಷನ್ ಏನು? ಹಮಾರಿ ಆತ್ಮ ಜೋ ಪತಿತಿ, ಬಾಬಾ ಹೇಳೋದು, ನಾನು ಆತ್ಮ ಏನು ಪತಿತನಾಗಿದ್ದೆ, ಸೋ ನಾನೀಗ ಪಾವನ ಆಗಲಿಕ್ಕೆ ಪಾವನ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ನೆನಪು ಹೆಂಗ್ ಮಾಡಬೇಕು, ನೆನಪಿನ ಅರ್ಥ ಏನು ಅದು ತಿಳ್ಕೊಬೇಕಲ್ವಾ. ಯಾಕೆಂದ್ರೆ ನೆನಪಂದ್ರೆ ಯಾತ್ರೆನೂ ಹೌದು, ನೆನಪಂದ್ರೆ ಯೋಗನೂ ಹೌದು. ಎಲ್ಲವನ್ನ ಲಿಂಕ್ ಮಾಡಿ ಚಿಂತನೆ ಮಾಡಿ ನೆನಪಿನ ಅರ್ಥ ಏನು. ಕಾಮನ್ ಮನುಷ್ಯರ ನೆನಪು ಮಾಡಿದಾಗ ನೆನಪಲ್ಲ ಇದು. आत्मा याद करते हैं अपने स्वीट बाप को. बाप खुद कहते हैं, बच्चे मुझे याद करने से तुम सतो प्रधान देवता बन जाएंगे. सारा मदार याद की यात्रा पर है. तो बाप जरूर पूछेंगे ना, बच्चे कितना समय याद करते हो ಕೇಳ್ತಿದ್ದಾರೆ. ತಂದೆ ಟೀಚರ್ ಅಲ್ಲ, ಖಂಡಿತ ಕೇಳ್ತಿರ್ತಾನೆ, ಎಷ್ಟು ಟೈಮ್ ನೆನಪು ಮಾಡ್ತೀರಾ, ಎಷ್ಟು ಸರಿಯಾಗಿ ಯೋಗ ಮಾಡ್ತೀರಾ, ನೆನಪು ಮಾಡ್ತೀರಾ. ಯಾಕೆಂದ್ರೆ ಇಡೀ ಪದವಿ
ನಾನೊಬ್ಬನನ್ನ ನೆನಪು ಮಾಡಿದ್ರೆ ಮಾತ್ರ ನೀವು ಸತೋ ಪ್ರಧಾನ ದೇವತೆ ಆಗ್ತೀರಾ ಅಂದಾಗ ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯ ಮೇಲೇನೆ ನಿಮಗೆ ಅದರ ಆಧಾರ ಇರೋದು. याद करने में ही माया की लड़ाई होती है, तुम खुद समझते हो ये यात्रा नहीं परंतु जैसे कि लड़ाई है, इसमें विघ्न बहुत पड़ता है. ಇದೊಂದು ದೊಡ್ಡ ಮಾತೇನಂದ್ರೆ, ನೀವು ಗೊತ್ತಿದೆ ನೆನಪಿನ ಯಾತ್ರೆ ಇಲ್ಲ ಅಂದ್ರೆ ಇದು ಒಂದು ರೀತಿ ಯುದ್ಧ. ಮಾಯೆ ಬಿಡೋದೇ ಇಲ್ಲ, ವಿಘ್ನ ತುಂಬಾ ಹಾಕುತ್ತೆ. ನೆನಪಲ್ಲೇ ವಿಘ್ನ ಹಾಕುವಾಗ ಇನ್ ನೆನಪು ಮಾಡದೆ ಬೇರೆ ಕೆಲಸ ಕಾರ್ಯ ಮಾಡಿದ್ರೆ ಸುಮ್ಮನೆ ಇರುತ್ತಾ? ಮಾಯೆ ಬರೋದೇನಕ್ಕೆ? ಅದು ಹೇಳುತ್ತೆ, ನೋಡು, ಇಲ್ಲ ನಿಮ್ಮ ತಂದೆ ನೆನಪು ಮಾಡು, ಇಲ್ಲ ನಾನು ಗುಲಾಮಿ ಮಾಡು, ಎರಡೇ ಮಾತು. ಸೊ ನೆನಪು ಮಾಡಲ್ಲ ಅಂದ್ರೆ ಗುಲಾಮಿ ಮಾಡಕ್ ರೆಡಿ ಇದೀವಿ ಅಂತ ತಾನೆ, ಎರಡೇ ನಿರ್ಣಯ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಾನು ಕೇಳ್ತಿರ್ತೀನಿ, ನನ್ನ ನೆನಪು ಮಾಡ್ತಾ ಇದ್ದೀರಾ, ಎಷ್ಟು ನೆನಪು ಮಾಡ್ತೀರಾ ಅಂತ ಹೇಳ್ಬಿಟ್ಟು. याद की यात्रा में रहने में ही माया विघ्न डालती है, ಅರ್ಥಾತ್ ಯಾದ್ ಬುಲಾ ದೇತಿ. ಎಷ್ಟು ಹೇಳ್ತಿದ್ದಾರೆ ಬಾಬಾ, ಇದೇ ವಿಘ್ನ ಗಳಿಗ್ ಮರ್ಸುತ್ತೆ. ನನ್ನ ಕೆಲಸ ಗಳಿಗ್ಗೆ ನೆನಪು ಮಾಡೋದು, ಬುದ್ಧಿಗೆ ಹ್ಯಾಬಿಟ್ ಹಾಕೋಬೇಕಲ್ಲ. ಈಗ ಆದತ್ತಾಗ್ಬಿಡ್ಬೇಕು ಬಾಬುವ್ರ ನೆನಪಲ್ಲಿ ನಿರಂತರವಾಗಿರ್ಲಿಕ್ಕೆ. ನೆನ್ನೆನೂ ಬಾಬುವ್ರು ಹೇಳ್ತಿದ್ರು ತಾನೆ. तो कहते भी है बाबा, हमको आपकी याद में रहने में माया का तूफान बहुत लगता है. नंबर 1 तूफान है देह अभिमान का, फिर है काम क्रोध लोभ मोह अहंकार. आज काम का तूफान, कल क्रोध का तूफान, कल लोभ का तूफान आया. आज हमारी अवस्था अच्छी रही, कोई भी तूफान नहीं आया. याद की यात्रा में सारा दिन रहे, बड़ी खुशी थी. बाबा को बहुत याद किया, याद में प्रेम के आंसू बहते रहते हैं. बाप की याद में रहने से तुम मीठे बन जाएंगे. ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಬಾಬಾ ಅಂದ್ರೆ, ಮಕ್ಕಳು ಹೇಳ್ತಾರೆ ಬಾಬಂಗ್ ಕಂಪ್ಲೇಂಟು, ಬಾಬಾ ನಿಮ್ಮ ನೆನಪಲ್ಲಿ ಇರೋದ್ರಲ್ಲಿ ಮಾಯೆ ತುಂಬ ತೂಫಾನ್ ತರುತ್ತೆ, ಅಂದ್ರೆ ಬಿರುಗಾಳಿ ತರ್ತದೆ. ಅದರಲ್ಲಿ ನಂಬರ್ 1 ತೂಫಾನ್ ದೇಹಾಭಿಮಾನ, ರಾವಣನಪ್ಪ ಅಲ್ವಾ. ಯಾವುದರಿಂದ? ಕಾಮ್ ಕ್ರೋಧ ಲೋಭ, ಎಲ್ಲ 5 ವಿಕಾರ ಏನು, ಅದರ ಮರಿಗಳೆಲ್ಲ ಸಾವಿರಾರು. ಸೊ ಹಂಗೆ ಈ ಬಾಬಾ ಇವತ್ತಿದು ಕಾಮ್ ವಿಕಾರ ಬಂತು, ನಾಳೆ ಕ್ರೋಧ ಬಂದು, ನಾಡಿದ್ದು ಎಂಥದ್ದು ಲೋಭ ಬಂತು, ಏನೋ ಒಂದು ಹೇಳ್ತಾ ಇರ್ತಾರೆ ಮಕ್ಕಳು. ಇದನ್ನು ಹೇಳ್ತಾರೆ ಬಾಬಾ, ಇವತ್ತು ತುಂಬಾ ನಿನ್ನ ನೆನಪಲ್ಲಿದ್ದೆ, ಪ್ರೇಮದ ಆನಂದ ಬಾಷ್ಪ ಬಂತು, ಮಾಯೆ ಯಾವ ವಿಘ್ನ ಹಾಕ್ಲಿಲ್ಲ. ಎರಡೂ ಇದೆ ತಾನೆ. ಅಂದ್ರೆ ಎಷ್ಟು ಯೋಗಯುಕ್ತರಾಗಿ ಬಾಬುವ್ರ ಪ್ರೀತಿಯಲ್ಲಿ ಮಗ್ನರಾಗ್ತೀನಿ, ಅಲ್ಲಿ ಮಾಯೆ ಬರಲ್ಲ. ಕ್ಲಾಸಲ್ಲೂ ನಿದ್ರೆ ಯಾಕೆ ಬರುತ್ತೆ ಹೇಳ್ರಿ? ಯಾವಾಗ ಅಲರ್ಟ್ ಇರಲ್ಲ, ಒಂದ್ ಚಿಂತೆ ಇರಲ್ಲ, ಭಯನೂ ಬೇಕು. ಭಗವಂತ ಯಾರು? ಅವನ್ ಧರ್ಮರಾಜ, ನಾನ್ ಮನ್ಸಿಗೆ ಬಂದಂಗೆಲ್ಲ ಮಾಡಂಗಿಲ್ಲ. ತಂದೆ ಇಲ್ಲ, ಸದ್ಗುರು ರೂಪ. ಸಾಧಾರಣ ಸತ್ಸಂಗದಲ್ಲಿನೂ ಮನುಷ್ಯರು ನೋಡ್ತಾರೆ, ಸರಿ ಇಲ್ಲ ಅಂದ್ರೆ ಅಲ್ಲಿ ಕಡ್ಡಿ ಹಿಡ್ಕೊಂಡು ಒಬ್ರು ಇರ್ತಾರೆ ಹೆಂಗ್ ಕುಟ್ಟಕ್ಕೆ, ಗುರು ಮುಂದೆ ನೀನ್ ನಿದ್ದೆ ಮಾಡ್ಬೇಡ ಅಂತ. ಇಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ, ಕೋಲ್ ಹಿಡ್ಕೊಂಡು ಯಾರು ಟೈಮ್ ವೇಸ್ಟ್ ಮಾಡ್ತಾರೆ? ಸರಿನಾ? ಅದಕ್ಕೆ ಪಾಪ ಹೇಳೋದು, ನಮಗೆ ನಾವೇ ಕೋಲ್ ಇಟ್ಕೋಬೇಕು, ನಾವೇ ಅಲರ್ಟ್ ಆಗಬೇಕು. ಸೊ ದಟ್ ನಮ್ಮ ಬುದ್ಧಿ ಬರೀ ನಿದ್ರೆ ಪ್ರಶ್ನೆ ಅಲ್ಲ, ಎಲ್ಲಿ ಹೋಗ್ಕೂಡ್ದು. ಕ್ಲಾಸಿಗೆ ಬಂದೆ ಅಂದ್ರೆ ಕ್ಲಾಸ್ ಒಳಗಡೆನೆ ಇರ್ಬೇಕು ನಾನು, ಮನಸ್ಸು ಬುದ್ಧಿಯಿಂದ ಬೇರೆ ಕಡೆ ಹೋಗಂಗಿಲ್ಲ. ಸೊ ಹಂಗೆ ಬಾಬಾ ಹೇಳ್ತಿರೋದು, ಎಷ್ಟು ನೀವು ನನ್ನನ್ನು ನೆನಪು ಮಾಡ್ತೀರಾ. ಬಾಬಾ ಆಶ್ವಾಸನೆ ಕೊಡ್ತಿದ್ದಾರೆ, ನೀವು ಅಷ್ಟು ಸ್ವೀಟ್ ಆಗ್ಬಿಡ್ತೀರಾ. ಸ್ವೀಟ್ ಆಗೋದಂದ್ರೆ ಸಂಪೂರ್ಣ ಪಾವನ ಆಗೋದು. ತುಂಬ ಬಚ್ಚೆ ಏ ಬಿ ಸಮಜ್ತೆ ಹೋ. ಹೆಂಗೆ ಪಾವನ ಆಗೋದಂದ್ರೆ, ಸ್ವೀಟ್ ಅಂದ್ರೆ ವಿಕಾರಗಳಿಲ್ಲದೆ ಈ ಮನುಷ್ಯರು ಮಧುರವಾಗಿರಕ್ಕಾಗಲ್ಲ, ಸಂಕಲ್ಪದಿಂದಲೂ. ಅರ್ಥ ಆಯ್ತಾ? ದೇಹಾಭಿಮಾನದ ಸ್ವಾರ್ಥ ಅವರನ್ನ ಕಹಿ ಮಾಡ್ಬಿಡುತ್ತಲ್ಲ. तो ये भी समझते हो कि हम माया से हार खाते खाते कहाँ आकर पहुंचे हैं. बच्चे हिसाब निकालते हैं, कल्प में कितना मास कितने दिन है, बुद्धि में आता है. अगर कोई कहे लाखों वर्ष आयु है, फिर कोई हिसाब थोड़े ही कर सकते. बाप समझाते हैं, इस सृष्टि का चक्र फिरता रहता है.
ಬಾಬಾ ಹೇಳೋದು, ನೀವು ಮಕ್ಕಳಿಗೆ ಇದೂನು ಅರ್ಥ ಆಗ್ತಿದೆ ಈಗ, ನಾವು ಮಾಯೆ ಹತ್ರ ಸೋಲ್ತಾ ಸೋಲ್ತಾ ಎಲ್ಲಿ ಬಂದು ಮುಟ್ಟಿದೀವಿ ಅಂತ. ಎಲ್ಲರ ಮನೆಯಲ್ಲಿ ಇರೋರೆಲ್ಲರೂ ಅಟೆನ್ಷನ್ ಪ್ಲೀಸ್, ಎಲ್ಲೆಲ್ಲಿ ಕೇಳ್ತಿದ್ದೀರಾ. ಸೊ ದಟ್ ಬಾಬಾ ಇದು ರಿಯಲೈಸೇಷನ್ ಇರಬೇಕು, ನಾನು ಹೆಂಗೆ ಪೂಜ್ಯ, ಹೆಂಗ್ ಬಂದು ಕೆಳಗೆ ಮುಟ್ಟಿದ್ದೀನಿ. ಮಕ್ಕಳು ಲೆಕ್ಕ ತೆಗಿತಾರೆ, ಕಲ್ಪದ ಟೈಮ್, ದಿನಗಳು ತಿಂಗಳುಗಳು ಎಲ್ಲ ಕಳೀತಾ, ವರ್ಷಗಳು ಕಳೀತಾ ಬಂದು ಎಲ್ಲಿ ಮುಟ್ಟಿದ್ದೀವಿ. ಈಗಂತೂ ಟೈಮ್ ಹೆಂಗ್ ಹೋಗ್ತಿದೆ ನೋಡ್ರಿ. ಈಗೀಗ 1ನೇ ತಾರೀಕು, ಈಗೀಗ ಆಲ್ರೆಡಿ 19ನೇ ತಾರೀಕು ಆಗೋಯ್ತು. ತಿಂಗಳುಗಳು ಹೆಂಗ್ ಹೋಗ್ತಿದೆ ಅಂದ್ರೆ ಒಳ್ಳೆ ಸೆಕೆಂಡ್ಸ್ ಹೋದಂಗೆ ಹೋಗ್ತಾ ಇದೆ. ಇದಂತೂ ಬುದ್ಧಿಯಲ್ಲಿ ಬರ್ತಿದೆಯಲ್ವಾ. ಬಟ್ ಮನುಷ್ಯರು ಏನ್ ಮಾಡಿದ್ರು, ಕಲ್ಪದ ಆಯುಷ್ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಮಲಗಿಸ್ಬಿಟ್ರು. ಬಟ್ ಬಾಬಾ ಹೇಳೋದು, ಇದು ಸೃಷ್ಟಿ ಲಕ್ಷಾಂತರ ವರ್ಷದ ಪ್ರಶ್ನೆನೂ ಇಲ್ಲ. ಇನ್ನೊಂದು, ಸೃಷ್ಟಿ ಚಕ್ರ ತಿರುಗುತ್ತೆ, ಹಂಗಲ್ಲ ಇದು ಪ್ರಳಯ ಆಗಿ ಎಂಡಾಗ್ಬಿಡುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಅನ್ನೋದು ಭಗವಂತನ್ ಬಿಟ್ರೆ ಬೇರೆ ಯಾರು ಹೇಳಕ್ಕಾಗಲ್ಲ. ಸೈಕ್ಲಿಕ್ ಆರ್ಡರ್ ಹೇಗೆ ಇದು ಅಂತ. ಮತ್ತೆ ಇದು ಸೃಷ್ಟಿ ಚಕ್ರ, ರೈಟ್ ಚಕ್ರದಲ್ಲಿ 8 ಜನ್ಮ ತಗೋತೀವಿ, ಎಷ್ಟು ಆಯುಷ್ ಇದ್ರದು ಬಾಬಾನೇ ಹೇಳೋದು. कैसे डायनेस्टी में जाते हैं ये तो जानते हो ना, ये बिल्कुल नई बातें, नई नॉलेज है, नई दुनिया के लिए। नई दुनिया स्वर्ग को कहा जाता है। तुम कहेंगे हम अभी मनुष्य देवता बन रहे हैं, देवता पद है ऊंच. ತಂದೆ ಹೇಳ್ತಿರೋದು ಇದು ನಮಗ್ ಗೊತ್ತಿದೆ ಈಗ. ಡೈನಾಸ್ಟಿಯಿಂದ ತಕ್ಷಣನೇ ಅಲ್ಲಿ ನಂಬರ್ 1. ಒಂದು ರಾಜಧಾನಿ ಅಂದಮೇಲೆ ರಾಜ ಪ್ರಜೆ. ಸೊ ಯಾವಾಗ ನನಗೆ ಅಧಿಕಾರ ರಾಜನಾಗ್ಲಿ ಕೊಡ್ತಿದ್ದಾರೆ ಅಂತಂದ್ರೆ ನನಗಿದು ಸರಿಯಾಗಿ ಅರ್ಥ ಆಗ್ಬೇಕು. ಅದಕ್ಕೆ ಬಬಳದು ಬಿಲ್ಕುಲ್ ಇದು ಹೊಸ ಮಾತುಗಳು. ಹೊಸ ಮಾತುಗಳನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಹೊಸ ಪ್ರಪಂಚ ಸ್ವರ್ಗ ಅದು ಅಂದಾಗ ಇವಾಗ ನಾವೇನಿದ್ದೀವಿ, ಅಭಿ ಕಹೆಂಗೆ ಮನುಷ್ಯ, ನಾಳೆ ಏನಾಗ್ಬೇಕು, ದೇವತಾ ಬನ್ರೆ ಪಕ್ಕನಾ. ಸೊ ನಾನು ಮನುಷ್ಯನಾಗಿ ಹೆಂಗೆ ಜನ್ಮ ತಗೊಂಡು ಬಂದು ಮಾನವ ಆಗಿದ್ದು, ದೇವ ಹೋಯ್ತಲ್ಲಿ ಗುಣಗಳು. ಈಗ ದೇವತೆ ಆಗ್ಬೇಕು, ದೇವತಾ ಪದೇ ಉಂಚ. ದೇವತೆ ಆಗೋದಂದ್ರೆ ಹೈಯೆಸ್ಟ್ ಪದವಿ, ಅದರಲ್ಲಿನೂ ರಾಜನಾಗೋದು. वो आई ही निराकार तो ड्रामा में देखो कैसे अच्छा पार्ट रखा हुआ है. बाप पढ़ाए कैसे तो खुद बतलाते हैं, मैं फलाने तन में आता हूँ, किस तन में आता हूँ वो भी बताते हैं. ಮಕ್ಕಳೇ, ಡ್ರಾಮಾದಲ್ಲಿ ಎಷ್ಟು ವಂಡರ್ಫುಲ್ ಮಾತು ಫಿಕ್ಸ್ ಆಗಿದೆ. ನಾನು ನಿರಾಕಾರ, ಬಟ್ ನಾನು ಬಂದು ಹೆಂಗೆ ಜ್ಞಾನ ಕೊಡೋದು, ಹೆಂಗೆ ನಿಮ್ಗೆ ಹೇಳೋದು. ನಾನು ಹೇಳ್ಬೇಕಂದ್ರೆ ನನಗೆ ಶರೀರ ಬೇಕು. ಶರೀರ ಬೇಕಂದ್ರೆ ನಾನು ಇನ್ನೊಂದು ಶರೀರ ತಗೋಬೇಕು. ಜನ್ಮ ತಗೊಳಂಗಿಲ್ಲ, ಕಂಡೀಷನ್ಸ್ ನೋಡಿ. ಯಾಕೆ, ಕರ್ಮ ಇಲ್ಲ ಅಂದಾಗ ಜನ್ಮ ಇಲ್ಲ. ಸೊ ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ, ಯಾವ ಶರೀರದ ಆಧಾರ ತಗೋತೀನಿ, ಅದು ನಾನೇ ಬಂದು ಹೇಳ್ತೀನಿ. ಯಾಕೆ ಅವ್ರದೇ ಶರೀರ ಇನ್ನೊಬ್ಬರದಲ್ಲ? ಯಾರಾದ್ರೂ ಕೇಳ್ತಾರೆ, ಯಾಕ್ರಿ ಅವರೇ ಯಾಕೆ, ನನ್ನಲ್ಲಿ ಯಾಕಿಲ್ಲ ಅಂದ್ರೆ ಏನ್ ಹೇಳ್ತೀರ? ಡ್ರಾಮಾ ಫಿಕ್ಸ್ ಅಂತ ಅವ್ರಿಗೇನ್ ಗೊತ್ತು? ನೀವೇನ್ ಹೇಳ್ತೀರ? ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಮನೇಲಿ ಕೂತ್ಕೊಂಡು ಕೇಳ್ತಿದ್ದೀರಲ್ಲ, ಏನ್ ಹೇಳ್ತೀರ? ಯಾರಾದ್ರೂ ಹೇಳ್ತಾರೆ ಇವ್ರೇ ಏನಕ್ರಿ ನನ್ನಲ್ಲಿ ಯಾಕೆ ಬರ್ಲಿಲ್ಲ ಅಂದ್ರೆ ಏನಂತ? ಪರಮಾತ್ಮ ಬರ್ಲಿಕ್ಕೆ ಅಷ್ಟೇ ಪವರ್ಫುಲ್ ಆತ್ಮ ಬೇಕಲ್ಲ. ಯಾರು ಭಗವಂತನನ್ನ ಹೋಲ್ಡ್ ಮಾಡ್ಬೇಕು, ಸಾಧಾರಣರಲ್ಲಿ ಬರಕ್ಕಾಗಲ್ಲ. ಸರಿನಾ? ಹಂಗೆ ಪರಮಾತ್ಮನಿಗೆ ನೆಕ್ಸ್ಟ್ ಇರೋರೇ ಅಷ್ಟು ಪವರ್ಫುಲ್ ಇರಕ್ಕಾಗುತ್ತೆ, ಬೇರೆಯವ್ರು ಇರಕ್ಕಾಗಲ್ಲ. ಹೌದಾನೆ? ಸೊ ಅದರಲ್ಲಿ ಸೃಷ್ಟಿಯ ನಂಬರ್ 1 ಆತ್ಮ ಯಾರಿದ್ದಾರೆ ಅವ್ರನ್ನ ತಾನೇ ಸೆಲೆಕ್ಟ್ ಮಾಡ್ತಾರೆ. ಆ ನಂಬರ್ 1 ಯಾರು ಅನ್ನೋದು ಅವ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಸೊ ಅಂದಾಗ ಆ ನಂಬರ್ 1 ಆತ್ಮನ ಅಂತಿಮ ಜನ್ಮ, ಅದರಲ್ಲಿ ಅವ್ರದ್ದು ಆ ಪವರ್ಸ್ ಇರುತ್ತೆ. ಅವ್ರ ಶರೀರ ಹಂಗೆ ಇರುತ್ತೆ, ಅವರೇನೆ ಭಗವಂತನನ್ನು ಹೋಲ್ಡ್ ಮಾಡಕ್ಕಾಗತ್ತೆ. ಶರೀರಕ್ಕೂ ತಾಕತ್ ಬೇಕಲ್ಲ. ನೀವು ಸುಮ್ಮನೆ ಡ್ರಾಮಾ 84 ಜನ್ಮ ಅಂದ್ರೆ ಅವ್ರಿಗೇನು ಗೊತ್ತು? ನಾನು ತಗೊಂಡಿದ್ದೀನಿ 84 ಜನ್ಮ, ನನಗೆ ಯಾಕ್ರಿ ಬರ್ಲಿಲ್ಲ ಅಂತ ಅಂದ್ಬಿಟ್ರೆ ಏನ್ ಹೇಳ್ತೀರಿ? ಸೊ ಅದರಿಂದ ಬಾಬಾ ಹೇಳೋದು, ಮನುಷ್ಯ ಮೂಂಚ್ತೆ ಕ್ಯಾ ಏಕಿ ತನ್ಮೆ ಆಯೇಗ. ಅವ್ರಿಗೆ ದೊಡ್ಡ ಕನ್ಫ್ಯೂಷನ್. ಹಂಗೆ ಏನೋ ಒಂದೇ ಶರೀರನ, ಬೇರೆ ಇದ್ರಲ್ಲಿ ಹಾಕಿಲ್ಲ, ಇನ್ನೊಂದ್ರಲ್ಲಿ ಹಾಕಿಲ್ಲ, ಮತ್ತೊಂದ್ರಲ್ಲಿ ಹಾಕಿಲ್ಲ. ಯಾವಾಗ ಸೃಷ್ಟಿ ಚಕ್ರ
ಅದೆಲ್ಲ ತುಂಬ ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಬಂದು ಕೋರ್ಸ್ ತಗೊಳ್ಳಿ ಅನ್ಬೇಕು, ಆರ್ಗ್ಯುಮೆಂಟ್ಸಲ್ಲಿ ಹೋಗ್ಬೇಡ್ರಿ. ಬಾಬಾ ಹೇಳೋದು ಇದು ನಮಗ್ ತಿಳಿಸ್ಕೊಡ್ತಿದ್ದಾರೆ. ಪರಂತು ಈ ಡ್ರಾಮಾ, ಬಾಬಾ ಅಂತೂ ಡ್ರಾಮಾ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನಾವು ಮಕ್ಕಳ ಮುಂದೆ ಕೂತಿದೀವಿ. ಮನುಷ್ಯರಿಗೆ ಹೆಂಗೆ ಹೇಳ್ಬೇಕು ಅದು ನಾವು ಅರ್ಥ ಮಾಡ್ಕೋಬೇಕು. ಏ ಬಾತೆ ತುಮ್ ಹಿ ಸುನ್ತೆ ಹೋ और धारण करते हो और सुनाते हो, कैसे हमको शिव बाबा पढ़ाते हैं. हम फिर और आत्माओं को पढ़ाते हैं. पढ़ती आत्मा है, आत्मा ही सीखती है, सिखलाती है. आत्मा मोस्ट वैल्यूबल है. आत्मा अविनाशी है, अमर है. सिर्फ शरीर खत्म होता है. हम आत्माएं अपने परमपिता परमात्मा से ನಾಲೆಜ್ ಲೇ ರಹಿ है. ತಂದೆ ಹೇಳೋದು ಅಂದ್ರೆ ಡ್ರಾಮಾ ಎಷ್ಟು ವಂಡರ್ಫುಲ್ ಅಲ್ವಾ. ಚೇಂಜ್ ಆಗಲ್ಲ. ಈ ಮಾತುಗಳನ್ನ ನೀವು ಕೇಳ್ತಾನೆ ಧಾರಣೆ ಮಾಡ್ತಾ ಹೋಗ್ಬೇಕು. ಮತ್ತೆ ಬಾಬೂರು ಏನು ಹೇಳ್ತಾರೆ, ನೀವು ಬೇರೆಯವ್ರಿಗೆ ಹೇಳ್ತಾನೂ ಇದ್ದೀರಲ್ವಾ, ನಮಗೆ ಭಗವಂತ ಹೆಂಗೆ ಓದಿಸ್ತಿದ್ದಾರೆ ಅದನ್ನು ಯಾವಾಗ ಕೇಳುವಾಗ ಒಂದು ಸ್ವಲ್ಪ ಬುದ್ಧಿ, ಸ್ವಲ್ಪ ಹಗುರವಾಗಿದ್ರೂ ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳಲ್ಲ. ಇಲ್ಲೇನು ಹೇಳ್ತಾರೆ ಬಾಬಾ, ನೀವು ಕೇಳ್ತಾ ಹೋದಂಗೆ ನನ್ನ ಜ್ಞಾನ ನೀವು ಧಾರಣೆ ಮಾಡ್ತಾ ಹೋಗ್ಬೇಕು. ಆತ್ಮನೇ ಕಲಿಸೋದು ಕಲಿಯೋದು ಅಲ್ವಾ. ಪರಮಾತ್ಮ ನನಗೆ ಕಲಿಸ್ತಾರೆ, ಬಟ್ ನಾನು ಕಲ್ತ್ಕೋಬೇಕಲ್ಲ. ಅವಾಗ ತಾನೇ ನಾನು ಕಲಿಸ್ಲಿಕ್ಕಾಗಲ್ಲ, ಕಲ್ಸಕ್ಕಾಗತ್ತೆ. ಆತ್ಮನೇ ಓದೋದು ಅಂದಾಗ ನಾನು ಆತ್ಮನಿಗೆ ಬಾಬಾ ಓದಿಸ್ತಿದ್ದಾರೆ, ವಿಶ್ವದ ಆತ್ಮಗಳಿಗೆ ಓದಿಸ್ತಿದ್ದಾರೆ. आत्मा मोस्ट वैल्यूबल है. आत्मा अविनाशी है, अमर है. सिर्फ शरीर खत्म होता है. हम आत्माएं अपने परम पिता परमात्मा से नॉलेज ले रही है. रचयिता और रचना के आदि मध्य अंत का अर्थात 84 जन्मों का नॉलेज देते हैं. नॉलेज कौन लेते हैं? आत्मा. आत्मा अविनाशी है. मोह भी रखना चाहिए अविनाशी चीज में, न कि विनाशी चीज में. ಮೋಹ ಇಡಕ್ಕೆ ಎಲ್ಲಿ ಪರ್ಮಿಷನ್, ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದು? ಅವಿನಾಶಿ ತಂದೆ ನಾನು ಒಬ್ಬನೇ, ನನ್ನ ಅವಿನಾಶಿ ಸಂಬಂಧ ಅವ್ರದೇ ತಾನೆ. ಆತ್ಮಗಳು ಅವಿನಾಶಿ, ಅವ್ರ ಮೇಲೆ ಇಟ್ಕೊಳ್ಳಲ್ಲ. ಬಟ್ ಆತ್ಮಗಳು ಅವ್ರ ಸಂಬಂಧಗಳೇನಿದೆ ಚೇಂಜ್ ಆಗುತ್ತಾನೆ. ಅವ್ರ ಅವಿನಾಶಿಯಾಗಿ ಒಂದು ಶರೀರದಲ್ಲಿ ಕೂತಿರ್ತಾರ ನಿಮ್ಮ ಸಂಬಂಧಿಗಳು? ಇಲ್ಲ ಅಲ್ಲ. ಸೊ ನಂದಷ್ಟೇ ಸಂಬಂಧ, ನಾನಷ್ಟೇ ಅವಿನಾಶಿ ಎಲ್ಲ ಕೊಡೋದು, ನನ್ನ ಜೊತೆ ಮಾತ್ರ ನಿಮ್ಮ ಸಂಬಂಧ ಇರ್ಬೇಕು. ಇದು ಅರ್ಥ ಆಗ್ಬೇಕು. ನಾನು ಬಂದು ನಿಮಗೆ ಜ್ಞಾನ ಕೊಡ್ತೀನಿ. ಇದೆಲ್ಲ ಅರ್ಥೈಸ್ತಿದ್ದಾರೆ ಬಾಬೂರು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಅದ್ರಲ್ಲಿ ನೀವು 84 ಜನ್ಮ ಹೆಂಗ್ ತಗೋತೀರಾ ಮಕ್ಕಳೇ, ಇದೆಲ್ಲ ಬಂದು ನಾನೇ ಹೇಳ್ತಿದ್ದೀನಿ. ಬಟ್ ಕಂಡೀಷನ್ ಏನು ಇವತ್ತು ಹೇಳ್ತಿರೋದು, ಹೆಂಗ್ ಕೇಳ್ತಿರೋ ಹಂಗಂಗೆ ಇಮಿಡಿಯೇಟ್ ಧಾರಣೆ ಆಗ್ತಾ ಹೋಗ್ಬೇಕು. ಧಾರಣೆ ಆಗಿದೆ ಕ್ಲಾಸ್ ಕೇಳ್ತಾ ಅನ್ನೋದಕ್ಕೆ ಪ್ರೂಫ್ ಏನು? ಕ್ಲಾಸ್ ಮುಗಿದ ತಕ್ಷಣ ಅದರ ಚಿಂತನೆ ಅದರ ಸ್ವರೂಪದಲ್ಲಿ ಎದ್ದು ಅದೇ ಸ್ಥಿತಿಯಲ್ಲಿ ಇರಬೇಕು ಇಡೀ ದಿನ. ಅದು ಧಾರಣೆ ಆಯ್ತು ಅಂತ. ಅಪ್ಪನಿ ಗೋಡ್ತೋ ನಶಾ ಚಡೆ ಅಲ್ಲ. ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಇಡೀ ದಿನ ಏನು ತಿಂಗಳಾನ್ಗಟ್ಲೆ ಮರೆಯಲ್ಲಲ್ಲ ಮನುಷ್ಯರು. ಅದದೇ ಫೀಲಿಂಗು, ಅದದೇ ಕತೆ, ಅದದೇ ವರ್ಣನೆ, ಬೇರೆ ಮಾತಲ್ಲಿ ಬರೋದೇ ಇಲ್ಲಲ್ಲ. ಸೊ ನಮಗೆ ನಶೆ ಇರಬೇಕು. ನಾವು ಆತ್ಮಗಳಿಗೆ ಓದಿಸ್ತಿರೋರು ಯಾರು? ಪರಂಪಿತ ಪರಮಾತ್ಮ ನನಗೆ ಓದಿಸ್ತಿರೋದು. ಎಷ್ಟು ಖುಷಿಯ ಮಾತಲ್ಲ ಮಕ್ಕಳೇ. अभी समझते हो हम आत्मा है, शरीर का बांध छोड़ना है. कोई बच्चे लिखते भी है, मुझ आत्मा ने ये काम किया, मुझ आत्मा ने आज ये भाषण किया, मुझ आत्मा ने आज बहुत बाबा को याद किया. वो है सुप्रीम आत्मा, नॉलेजफुल. तुम बच्चों को कितनी नॉलेज देते हैं? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಲ ಬಾಬಾ ಹೇಳೋದು. ಮಕ್ಕಳೇ, ನೀವು ಆತ್ಮಗಳು ದೇಹ ಬಾನ ಬಿಡಬೇಕಾಗಿದೆ. ಕೆಲವು ಮಕ್ಕಳು ಹೇಳ್ತಾರೆ, ಅಂದರೆ ಇಡೀ ದಿನ ನಾನು ಹೆಂಗೆ ಪ್ರಾಕ್ಟೀಸ್ ಮಾಡಿದೆ ಅಂತ. ಬಾಬಾ ನಾನು ಆತ್ಮ ಈ ಕಾರ್ಯ ಮಾಡಿದೆ, ನಾನು ಆತ್ಮ ಈ ಭಾಷಣ ಮಾಡಿದೆ, ನಾನು ಆತ್ಮ ಬಹಳ ಇವತ್ತು ನಿನ್ನನ್ನು ಪ್ರೀತಿಯಿಂದ ನೆನಪು ಮಾಡಿದೆ ಅಂದಾಗ ಓ ಹೇ ಸುಪ್ರೀಂ ನಾಲೆಜ್ಫುಲ್ ಆತ್ಮ. ನಮ್ಮ ತಂದೆಯರು ಸುಪ್ರೀಂ ಜ್ಞಾನ ಸಾಗರ.
तुम बच्चों को कितनी नॉलेज देते हैं, मूल वतन सूक्ष्म वतन को तुम जानते हो। मनुष्यों की बुद्धि में तो कुछ भी नहीं है, तुम्हारी बुद्धि में है। रचता कौन है? इस मनुष्य सृष्टि का क्रिएटर गाया जाता तो जरूर कर्तव्य में आते हैं। तो इम्पॉर्टेंट ಏನದೆ ओम शांति, कोई बात नहीं। कल से जो हुआ तो ठीक है, ಚಾಪೆಗಳಲ್ಲಿ ತನಕ ಹಾಕಬೇಕು, ಸೊ ದಟ್ ಒಂದು ಚಾಪೆಯಲ್ಲಿ ಇಬ್ಬಿಬ್ರು ಅನ್ನೋದು ಅವ್ರು ಗೊತ್ತಿಲ್ಲ ಅಂದ್ರೆ ಏನು ಡಿಸ್ಟರ್ಬ್ ಆಗಬೇಡ್ರಿ. ಓಂ ಶಾಂತಿ. ಬಾಬಾ ಹೇಳ್ತಿರೋದು ಕಿತ್ನಿ ನಾಲೆಜ್ ದೇತೆ ನಾ ಬಾಬಾ, ಮೂರು ಕಾಲ ಮೂರು ಲೋಕ, सूक्ष्म वतन, मूल वतन, स्थूल वतन क्या है सब जानते हैं। मनुष्यों की बुद्धि में कुछ भी नहीं है. ನಿಮಗೆ ಎಷ್ಟು ನಶೆ ಇರ್ಬೇಕಲ್ಲ, ನಮ್ಮ ಬುದ್ಧಿಯಲ್ಲಿ ಬಾಬೂರ್ ಗಳಿಗ್ 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 ಎಷ್ಟೊಂದು ಜ್ಞಾನ ಕೊಡ್ತಿದ್ದಾರೆ, ಎಷ್ಟೆಲ್ಲ ನಶೆ ತುಂಬ್ತಿದ್ದಾರೆ, ಎಷ್ಟು ಆನಂದ ಆಗ್ತಿದೆ ಅನ್ನೋದು ತುಂಬಾ ದೊಡ್ಡ ಮಾತಲ್ಲ. ಇದನ್ನು ಇಡೀ ದಿನ ಕೂತ್ಕೊಂಡು ಯೋಚನೆ ಮಾಡಿ ಒಂದೊಂದು ಅರ್ಥೈಸ್ಬೇಕು. ನನ್ನ ಬುದ್ಧಿ ನಾನೇ ಒಪ್ಕೋಬೇಕಲ್ಲ. ಕೇಳಿದ ತಕ್ಷಣ ನೀವು ಒಪ್ಕೊಂಡ್ರಿ ಅಂತ ತಿಳ್ಕೊಳ್ಬೇಡಿ. ಒಪ್ಕೊಂಡ್ರಿ ಅಂತ ಯಾವಾಗ ಅಂದ್ರೆ ಯಾವಾಗ ನೀವು ಅದನ್ನ ಕರ್ಮದಲ್ಲಿ ತರ್ತೀರ, ಸ್ವರೂಪದಲ್ಲಿ ತರ್ತೀರ, ಅವಾಗ ತಿಳ್ಕೊಳ್ಳಿ ನಾನು ಬಾಬನ ಒಪ್ಕೊಂಡಿದ್ದೀನಿ ಅಂತ. ಅಲ್ಲಿವರೆಗೂ ಬರೀ ಮೇಲ್ಮೇಲೆ ಭಕ್ತಿಯ ಭಾವನೆ ನಡೀತಿದೆ. ನಾವು ಭಾರತವಾಸಿಗಳಿಗೆ ಒಂದು ಬ್ಲಡ್ ಅಲ್ಲಿ ಇದೆ, ದೇವ್ರಪ್ಪ ಅವ್ರು ನೆನಪು ಮಾಡ್ಬೇಕು, ಅವ್ರಿಗೊಂದು ನಮಸ್ಕಾರ ಹೊಡಿಬೇಕು. ಅದೇ ನಮಸ್ಕಾರ ಇಲ್ಲಿ ಹೊಡಿಯಂಗಿಲ್ಲ. ಇದು ಚೆನ್ನಾಗಿ ಅರ್ಥ ಆಗ್ಬಿಡ್ಬೇಕು. ಬಾಬನ್ ಮುರಳಿ ಕೇಳ್ಬಿಟ್ಟೆ ಬಿಟ್ಬಿಟ್ಟೆ ನಡೀತಾ ಇರೋ ಇದೆಲ್ಲ ಇಲ್ಲ. ಅಟ್ಲೀಸ್ಟ್ ಈಗಾದ್ರೂ ಸೀರಿಯಸ್ ಆಗ್ಬೇಕು, ಯಾಕೆಂದ್ರೆ ಟೈಮ್ ಎಂಡಲ್ಲಿ ಎಂಡಿದೆ. ಇನ್ನ ಟೈಮ್ ಅನ್ನೋದು ಫಿನಿಶ್ ಆಯ್ತು ಅಂತ ತಿಳ್ಕೊಳ್ಳಿ. ಇದು ತುಂಬಾನೇ ಡೇಂಜರಸ್ ಮಾತು. ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳೇ ನಿಮ್ ರಚತ ಯಾರು ಮನುಷ್ಯರಿಗಂತೂ ಗೊತ್ತಿಲ್ಲ, ನಿಮ್ಗಂತೂ ಗೊತ್ತಿದೆ. ರಚತ ಯಾರು ಎಲ್ಲರೂ ಹೇಳ್ತಾರೆ, ಮಾನವ ಸೃಷ್ಟಿ ಕಾ ಕ್ರಿಯೇಟರ್ ಏಕಿ ಭಗವಾನ್ ಅಂತ, ಭಗವಂತ ಅಂತ. ಸೊ ಭಗವಂತ ಅಂದ್ಮೇಲೆ ಅವರು ಸೃಷ್ಟಿಯ ರಚಯಿತ ಅಂದ್ರೆ ರಚನೆ ಮಾಡೋ ಕೆಲಸ ಮಾಡ್ತಾರೆ ಅನ್ನೋದು ಮಾತಲ್ವಾ. ಅದನ್ನ ಹೇಳಿ ಅವ್ರಿಗೆ ಅಂತಾರೆ ಬಾಬಾ. ಈಗ ಸುಮ್ನೆ ರಚಯಿತ ಅಂತಾರೇನು ಯಾರಾದ್ರು? ಏನೋ ರಚನೆ ಮಾಡಿರ್ಬೇಕಲ್ವಾ. ಓ ಕರ್ತವ್ಯ ಕರ್ನೆ ಆಯೇಗಾ ಬಿ. ಈ ಸೃಷ್ಟಿ ಇಲ್ಲಿ ರಚನೆ ಮಾಡಿದ್ದಾರೆ, ರಚನೆ ಮಾಡಕ್ ಇಲ್ಲಿ ಬರ್ಲೇಬೇಕು. ಬಾಬಾ ಎಷ್ಟು ಸುಂದರವಾಗಿ ಲಾಜಿಕ್ ನಮಗೆ ಹೇಳ್ಕೊಡ್ತಾರೆ, ಹೆಂಗ್ ಹೇಳ್ಬೇಕು, ಸೊ ದಟ್ ಜನಗಳಿಗೆ ಕನ್ಫ್ಯೂಸ್ ಆಗ್ಬಾರ್ದಂತ. तुम जानते हो और कोई मनुष्य नहीं जिसको आत्मा और परमात्मा बाप की याद हो. ಯಾವ ಜಗತ್ತಲ್ಲಿ ಮನುಷ್ಯರೇ ಇಲ್ಲ ಆತ್ಮ ಪರಮಾತ್ಮನ ನೆನಪು ರೈಟ್ ವೇ ಯಾರಿಗ್ ಗೊತ್ತಿಲ್ಲ. ಬಾಪಿ ನಾಲೆಜ್ ದೇತೆ ಹೇ ಅಪ್ನೆ ಕೋ ಆತ್ಮ ಸಮझो. ಆತ್ಮ ಕೂತಿದ್ದೀರಲ್ಲ ಎಲ್ರು ದೇಹದಿಂದ ನ್ಯಾರಾಗಿ. तुम अपने को शरीर समझ उल्टा लटक पड़े हो. ಅದು ಹುಲ್ಲು ಹಿಂಗೆ ಉಲ್ಟಾ ಆಗ್ಬಿಡುತ್ತಲ್ಲ ಹಂಗೆ ಬಾಬಳದ ಆತ್ಮ ಬದಲಾಗಿ ಶರೀರ ಅಂತ ತಿಳ್ಕೊಂಡು ಎಲ್ಲ ಉಲ್ಟಾ ಆಗ್ಬಿಟ್ರಲ್ಲ ಮಕ್ಕಳೇ. ಆತ್ಮ ಸತ್ ಚಿತ್ ಆನಂದ ಸ್ವರೂಪ ಹೇ. ಆತ್ಮ ಕಿ ಸಬ್ಸೆ ಜಾಸ್ತಿ ಮಹಿಮಾ. ಯಾವಾಗ ದೇಹಾಭಿಮಾನ ಬರುತ್ತೆ ಈ ನೆನಪಿರ್ಬೇಕು, ನಾನಲ್ಲಿ ಮರದಲ್ಲಿ ಹೆಂಗಾಗಿರೋ ಅದೆಲ್ಲ ತಾನೆ. ಅದಕ್ಕೇನಂತಾರೆ, ಏನೋ ಹೇಳ್ತಾರೆ, तो एक आत्मा एक बाप के आत्मा की देखो कितनी महिमा है. ಪರಮ ಆತ್ಮ ಅವ್ರ ಆತ್ಮನೇ ಅಲ್ವಾ, ಬಟ್ ಆತ್ಮನ ಎಷ್ಟೊಂದು ಮಹಿಮೆ ಇದೆ ಜಗತ್ತಲ್ಲಿ. ಅವರನ್ನು ಬಿಟ್ರೆ ಬೇರೆ ಯಾರ್ದು ಮಹಿಮೆ ಆಕ್ಚುಲಿ ಇರಂಗಿಲ್ಲ. ಬಟ್ ಗೊತ್ತಿಲ್ಲದೆ ದೇವತೆಗಳನ್ನ ದೇವ್ರ ಅಂದ್ಕೊಂಡು ಮಹಿಮೆ ಮಾಡ್ತಾರೆ. वही दुख हरता सुख करता है, मच्छर आदि की तो महिमा नहीं करेंगे कि वो दुख हरता सुख करता ज्ञान का सागर है. नहीं ना, ये बाप की ही महिमा है. तुम भी हर एक खुद दुख हरता सुख करता हो. ಟೈಟ್ಲ್ ಏನ್ ಸಿಗ್ತಿದೆ? ನಾನೇ ಬಾಬಂದೆಷ್ಟು ಹೈಯೆಸ್ಟ್ ಮಹಿಮೆ, ಜ್ಞಾನ ಸಾಗರ, ದುಃಖ ಹರ್ತ, ಸುಖ ಕರ್ತ, ರಚಯಿತ. ಜ್ಞಾನ ಸಾಗರ ಅಂದ್ರೆ ನನಗ್ ಜ್ಞಾನ ಕೊಡ್ತಿದ್ದಾರೆ. ಹೆಂಗಪ್ಪ ಹಂಗ್ ಮಕ್ಕಳಂದ್ಮೇಲೆ ನೀವೂನು ಎಲ್ಲರ ದುಃಖ ಹರಣೆ ಮಾಡಿ ಸುಖ ಕೊಡಕ್ಕೋಸ್ಕರ ಇದ್ದೀರ ಮಕ್ಕಳೇ. ಒಂದಾಗ ಜ್ಞಾನ ಸಾಗರ ಏನೈತೋ ಬಾಪ್ ಕಿ ಮಹಿಮಾ. ಆಕ್ಚುಲಿ ಇದು ತಂದೆದ ಮಹಿಮೆ, ಬಟ್ ಆದ್ರೆ ಈಗ ನನ್ನ ಜೊತೆ ನೀವು ಆ ಕರ್ತವ್ಯ ಮಾಡ್ತಿದ್ದೀರ. ಮಾಸ್ಟರ್ ಜ್ಞಾನ ಸಾಗರ ಆಗಿ ಜ್ಞಾನ ಕೊಡ್ತಿದ್ದೀರ.
ಬಟ್ ಸ್ವರೂಪ ಆಗಿ ಕೊಡೋದ್ರಲ್ಲಿ ತಾಕತ್ತಲ್ವಾ. तो जो सबका पक्का ना दुख हर कर और सुख देते हैं सो भी आधा कल्प के लिए. ನಮ್ ತಂದೆ ಬಂದು ನಮಗೆ ಹೆಂಗ ಅರ್ಧ ಕಲ್ಪಕ್ಕೆ ದುಃಖ ಹರಣೆ ಮಾಡಿ ಸುಖ ಕೊಡ್ತಾರೋ ನೀವುನು ಹಂಗೆ ಮಾಡ್ಬೇಕಲ್ವಾ. ಅನ್ಯ ಆತ್ಮಗಳನ್ನ ಅರ್ಧ ಕಲ್ಪಕ್ಕೆ ನೀವು ಸುಖಿ ಮಾಡ್ಬೇಕು ಜ್ಞಾನ ಕೊಟ್ಟು ಅಂತ ಹೇಳ್ತಿರೋದು. ये नॉलेज और कोई में है ही नहीं, नॉलेज फुल एक ही बाप है. हमारे में नो नॉलेज, एक बाप को ही नहीं जानते हैं तो बाकी फिर क्या नॉलेज होंगी. अभी तुम फील करते हो हम पहले नॉलेज लेते थे, कुछ भी नहीं जानते थे. हम सभी क्या थे, बेबी में नॉलेज नहीं होती है ना, और कोई अवगुण भी नहीं होती है, तो इसलिए उनको महात्मा कहा जाता. क्योंकि पवित्र है, जितना छोटा बच्चा उतना नंबर 1 फूल. बिल्कुल ही जैसे कर्मातीत अवस्था है, कर्म विकर्म का कुछ भी पता नहीं, जानते ही नहीं है, सिर्फ अपने को ही जानते हैं. वो फूल है इसलिए सबको कशिश करते हैं. ಬಾಬಾ ಹೇಳ್ತಿರೋದು ಅಂದ್ರೆ ತಂದೆಯಲ್ಲಿ ಫುಲ್ ನಾಲೆಜ್ ಇದೆ, ನಮ್ಮಲ್ಲಿ ಜ್ಞಾನನೇ ಇರ್ಲಿಲ್ಲ ಏನೂನು. ಸೊ ಅಂದ್ರೆ ಬಾಬಾವ್ರದ್ದು ಯಾಕೆ ಮಹಿಮೆ ಜ್ಞಾನ ಸಾಗರ, ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲಿ ಒಂದು ಸ್ವಲ್ಪನೂ ಒಂದು ಜ್ಞಾನನೂ ಇಲ್ಲ, ಕೆಟ್ಟದೇನು ಒಳ್ಳೇದು ಏನು ಅಂತ. ಅದು ಅಷ್ಟು ಹೂವು ಕರ್ಮಾತೀತ ಅವಸ್ಥೆ ಇದ್ದಾಗೆ, ಯಾವ ಪ್ರಭಾವನೇ ಇಲ್ಲಲ್ಲ. ಅದು ತಂದೇನಿದೆ ಅಷ್ಟು ತನ್ನ ಆತ್ಮ ಅಂತ ಗೊತ್ತಿಲ್ಲ, ಬಟ್ ಅದಕ್ಕೆ ತನ್ನದು ಸ್ವಲ್ಪ ಕಾನ್ಶಿಯಸ್ ಇರುತ್ತೆ. ಆದ್ರೇನು ಬುದ್ಧಿ ದೊಡ್ಡದಾಗ್ಲಿಲ್ಲಲ್ಲ ಇನ್ನ ಎಲ್ಲ ಅರ್ಥ. ಈಗಂತೂ ಫಾಸ್ಟಾಗಿ ಚಿಕ್ಕವ್ರು ದೊಡ್ಡದಾಗ್ತಾರೆ. ಯಾವ್ದು ಎಷ್ಟು ಚಿಕ್ಕ ಬೇಬಿ ಅಷ್ಟು ಜಾಸ್ತಿ ಅದು ಶುದ್ಧ ಪವಿತ್ರ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಶಿವಬಾಬಾ ಬಿಯಾಂಡ್ ಎಲ್ಲಾ ಜ್ಞಾನ ಸಾಗರ ರಚಯಿತನಾಗಿದ್ರು ಎವರ್ ಪ್ಯೂರ್, ಅವರಿಗೆ ಬೇರೆ ಪ್ರಭಾವಗಳೇ ಇಲ್ಲ. ಬಾಬಂಗೆ ದೇಹ ಬಾನನೇ ಗೊತ್ತಿಲ್ಲಲ್ಲ, ಅವ್ರ ಶರೀರದಲ್ಲಿ ಬಂದ್ರೆ ಅವ್ರ ಆತ್ಮ ಓನರು. ಇವ್ರು ಬಂದ್ರು ಈ ಕಾಕಾಲ ಸಿಂಹಾಸದ ಮೇಲೆ ಒಂದ್ ಚೇರ್ ಮೇಲೆ ಕೂತ್ಕೊಂಡು ಎದ್ದೋದಂಗೆ ಕೂತ್ರು ಜ್ಞಾನ ಹೇಳಿದ್ರು ಮಕ್ಕಳಿಗೆ ಹೊರಟು ಬಿಡ್ತಾರೆ. ಎಷ್ಟು ವಂಡರ್ಫುಲ್ ವಿಷಯ ಅಲ್ಲ ಇದು. ಅದಕ್ಕೆ ಬಾಬಾ ಹೇಳ್ತಿರೋದು, ಜೈಸೆ ಬಾಬಾ ಸಬ್ಕೋ ಕಶಿಶ್ ಕರ್ತೆ. ಮಕ್ಕಳ ಆಕರ್ಷಣೆ ಹೆಂಗ್ ಮಾಡ್ತಾರೆ ಅಂದ್ರೆ ಶಿವಬಾಬಾ ಹೆಂಗೆಲ್ಲ ಆತ್ಮಗಳನ್ನ ಆಕರ್ಷಣೆ ಮಾಡ್ತಾರೆ ಹಂಗೆ. ಬಾಪ್ ಆಯೇ ಹೇ ತುಮ್ ಸಬ್ಕೋ ಫೂಲ್ ಬನಾನೆ, तुम्हारे में कई बहुत खराब कांटे भी है, 5 विकार रूपी कांटे. इस समय तुमको फूलों और कांटों का ज्ञान है, कांटों का जंगल भी होता है ना. बबूल का कांटा सबसे बड़ा होता, उन कांटों से भी बहुत चीजें बनती है, बेंट की जाती है मनुष्यों की. बाप समझाते हैं इस समय बहुत दुख देने वाले मनुष्य कांटे हैं, इसलिए इनको दुख की दुनिया कहा जाता है. कहते भी है बाप सुखदाता है, माया रावण दुखदाता है. ಬಾಬೋರು ಜಗತ್ತಲ್ಲಿ ನಂಬರ್ 1 ಫೂಲ್. ಯಾರು ನಮ್ಮನ್ನೆಲ್ಲ ಬಂದು ಮುಳ್ಳುಗಳಿಂದ ಹೂಗಳು ಮಾಡ್ತಾರೆ. ನನ್ನ ಮಕ್ಕಳಲ್ಲಿನೂ ಕೆಲವರಲ್ಲಿ ಜಾಸ್ತಿ ಕೆಟ್ಟ ಮುಳ್ಳುಗಳಿದೆ, ಅಂದ್ರೆ ವಿಕಾರಗಳಿದೆ ಅಂತ. 5 ದೊಡ್ಡ ವಿಕಾರಗಳಲ್ವಾ. ಸೊ ಅದರಲ್ಲಿ ಬಾಬಾ ಹೇಳೋದು, ಈ ಮುಳ್ಳುಗಳಲ್ಲಿ ದೊಡ್ಡ ಒಂದು ಮುಳ್ಳು ಯಾವುದದು, ಜಾಲಿ ಮುಳ್ಳು ಅಂತಾರಲ್ಲ, ತುಂಬಾ ದೊಡ್ಡದಾಗಿರುತ್ತೆ. ಹಂಗೆ ಬಾಬಾ ಹೇಳ್ತಾರೆ, ಆದ್ರೂ ಮೆಡಿಸಿನಲ್ ಮುಳ್ಳುಗಳಿಂದನೂ ಬೇಕಾದಷ್ಟು ಕೆಲಸ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬೂರು. ಹೌದಾನೆ? ಹಂಗೆ ಬಾಬೂರು ಎಲ್ಲ ಮಕ್ಕಳನ್ನಂತೂ ಸೆಲೆಕ್ಟ್ ಮಾಡ್ಕೊಳ್ತಾರೆ, ನಂಬರ್ ವಾರ ಅವ್ರಿಗೆ ಏನೇನ್ ಬೇಕೋ ಒಂದೊಂದು ಕಾರ್ಯ ಮಾಡಿಸ್ತಾರೆ. ಇದು ವಂಡರ್ಫುಲ್ ವಿಷಯ. ಅದಕ್ಕೆ ಬಾಬಾ ಹೇಳ್ತಿರೋದು, ತಂದೆ ಸುಖದಾತ, ಮಾಯಾ ರಾವಣ ದುಃಖದಾತ. फिर सतयुग में माया होंगी नहीं तो ये कुछ भी बातें नहीं होंगी. ಆ ಇನೋಸೆಂಟ್ ಸ್ಟೇಜ್ ಇಲ್ಲೇ ಬರಬೇಕು. ದೇಹಾಭಿಮಾನನೂ ಗೊತ್ತಿಲ್ಲ, ವಿಕಾರಗಳು ಗೊತ್ತಿಲ್ಲ. ಅಟೆನ್ಷನ್ ಪ್ಲೀಸ್. तो ड्रामा में एक पार्ट 2 बारी नहीं हो सकती, बुद्धि में है सारी दुनिया में जो पार्ट बचता है वो सब नया. तुम विचार करो, सतयुग से लेकर यहाँ तक के दिन ही बदल जाते, एक्टिविटी बदल जाते,
5,000 वर्ष की पूरी एक्टिविटी का रिकॉर्ड आत्मा में भरा हुआ है. ಎಲ್ಲ ವಂಡರ್ಫುಲ್ ವಿಷಯಗಳಲ್ಲ. ಸತ್ಯೋಗದಿಂದ ಹಿಡಿದು ಬದಲಾವಣೆ ಆಗ್ತಾ 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 ದಿನ ಕಳೆದ ಹಾಗೆ, ವರ್ಷಗಳು ಕಳೆದ ಹಾಗೆ ನಾವು ಹೆಂಗೆ ಬಂದು ಚೇಂಜ್ ಆಗ್ಬಿಡ್ತೀವಿ. ಮಕ್ಕಳೇ, 5,000 ವರ್ಷದ ಪೂರ ರೆಕಾರ್ಡ್ ಆತ್ಮನಲ್ಲಿ ತುಂಬಿದೆ. ಇದು ನಮಗೆ ರಿಯಲೈಸೇಷನ್ ಇರಬೇಕು, ಹೆಂಗೆ ನಾವು ಬರ್ತೀವಿ. ಇದು ಬದಲಾವಣೆ ಆಗಕ್ಕಾಗಲ್ಲ. ಪ್ರತಿಯೊಂದು ಆತ್ಮನ ಪಾರ್ಟ್ ಹೆಂಗೆ ಫಿಕ್ಸ್ ಆಗಿದೆ ಹಂಗಂಗೆ ಅದು ನಡೀತಾನೆ ಹೋಗುತ್ತೆ. ಯಾರ ಪಾರ್ಟ್ ಎಂದು ಚೇಂಜ್ ಆಗೋಕ್ ಸಾಧ್ಯ ಇಲ್ಲ ಮಕ್ಕಳೇ ಅಂತಾರೆ. ಅಂದ್ರೆ ತನ್ನಂತಾನ ಅರ್ಥ ಮಾಡಿಕೊಂಡು ನಾನು ಆತ್ಮ ಏನು ಇದನ್ನ ಅಯ್ಯೋ ಪಾರ್ಟ್ ಇರುವಾಗ ಹಂಗೆ ತಾನೆ ಮಾಡೋದು, ಪುರುಷಾರ್ಥ ಏನಕ್ಕೆ ಅಂತ ಉಲ್ಟಾ ಹೊಡಿಯಂಗಿಲ್ಲ. ನಿಮ್ಮ ರೆಕಾರ್ಡ್ ನೀವು ಹೆಂಗ್ ಬೇಕೋ ನೀವೀಗ ತುಂಬಿಕೊಂಡ್ರೆ ಫಿಕ್ಸ್ ಮಾಡ್ಕೋತೀರ. ನಾಳೆ ನೆಕ್ಸ್ಟ್ ಸೆಕೆಂಡ್ ನಿಮ್ಮ ಕೈಲಿದೆ. ಈ ಅಧಿಕಾರ ಎಲ್ಲ ಮಕ್ಕಳಿಗೆ ಕೊಡ್ತಿದ್ದಾರೆ ಬಾಬಾ. ಬಾಕಿ ಅದರದು ರಿಯಲೈಸೇಷನ್ ನಮಗಿರಬೇಕು. ಈಗಷ್ಟೇ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳುವಳಿಕೆಯಲ್ಲಿ ಬಂದ್ಬಿಡ್ತಾನೆ. ಈ ಮಾತು ಬೇರೆ ಯಾರು ತಿಳಿಸಕ್ಕಾಗೋದೇ ಇಲ್ಲ. ये स्कूल है. सृष्टि के आदि मध्य अंत को जानना है और फिर बाप को याद कर पवित्र बनने की ये पढ़ाई है. इनके पहले जानते थे क्या हमको क्या बनना है? बाप कितना क्लियर कर समझाते हैं. ಇದು ಸ್ಕೂಲ್ ಅಂತಿದ್ದಾರೆ ಬಾಬಾ ಅವರು. ಸ್ಕೂಲ್ ಅಂದ್ರೆ ಓದಬೇಕು, ಸ್ಕೂಲ್ ಅಂದ್ರೆ ಅಟೆನ್ಷನ್ ಪ್ಲೀಸ್. ಇದರಲ್ಲಿ ಏನು ಓದಿಸ್ತಿದ್ದಾರೆ? ಆದಿ ಮಧ್ಯ ಅಂತ್ಯದ ಜ್ಞಾನ. ಇಡೀ ಸೃಷ್ಟಿಯ ಇಷ್ಟು ಕೋಟಿ ವಿಶ್ವದ ಆತ್ಮಗಳ ಟೋಟಲ್ ಅದರಲ್ಲಿ ಆದಿ ಮಧ್ಯ ಅಂತ್ಯ ಎಲ್ಲ ಬಂದ್ಬಿಡ್ತು. ಅಷ್ಟೇ ಅಲ್ಲ, ಬರೀ ಜ್ಞಾನ ತಿಳ್ಕೊಂಡು ಬಿಡೋದಲ್ಲ. ಜ್ಞಾನ ತಿಳ್ಕೊಂಡ ನಂತರ ನನ್ನನ್ನು ನೆನಪು ಮಾಡಿ ಪವಿತ್ರರಾಗತಕ್ಕಂತಹ ವಿದ್ಯೆ ಇದು. ನೀವು ನನ್ನನ್ನು ನೆನಪು ಮಾಡಿ ಪಾವನರಾಗಲೇಬೇಕು, ಮಸ್ಟ್ ಇದು. ಅದಕ್ಕೆ ನಾನು ಓದಿಸ್ತಿರೋದು. ನಿಮಗೇನು ಗೊತ್ತಿತ್ತ ಮೊದಲು ನಾವು ಏನಾಗಬೇಕಾಗಿತ್ತು, ಏನಾಗಿದ್ವಿ ಅಂತ? ಯಾವಾಗ ಗೊತ್ತಾಯ್ತು ಮಕ್ಕಳೇ? ನೀವು ಹಂಗೆ ಆಗ್ಬೇಕಲ್ವಾ? दुनिया तो देखो क्या बन गई है, कितनी ढेर मनुष्य है. इन लक्ष्मी नारायण की राजधानी का विचार करो, क्या होगा? ये जहाँ रहते होंगे कैसे हीरे जवाहरातों के महल होंगे. बुद्धि में आता है अभी हम स्वर्गवासी बन रहे हैं, वहाँ हम अपने मकान आदि बनाएंगे. ऐसे नहीं कि नीचे से द्वारिका से निकल आएगा जैसे शास्त्रों में दिखाया है. शास्त्र नाम ही चला आता है और कोई नाम रख नहीं सकते. और किताब कोई पढ़ने के है क्या? अल्वा, कोई तो नावेल्स होते हैं, बाकी इनको पुस्तक अथवा शास्त्र कहते हैं. वो है पढ़ाई के किताब. शास्त्र पढ़ने वालों को भगत कहा जाता. ಬಾಬಾ 3 ವೆರೈಟಿ: ಒಂದು ಶಾಸ್ತ್ರ, ಒಂದು ನಾವೆಲ್ಲು, ಇನ್ನೊಂದು ಸ್ಕೂಲ್ ಪುಸ್ತಕ. ಮಕ್ಕಳೇ, ಎಲ್ಲ ದ್ವಾಪರದ ನಂತರ ಏನೆಲ್ಲ ಭಕ್ತಿಯ ಕಥೆಗಳಿದೆ ಇದೆಲ್ಲ ಶಾಸ್ತ್ರಗಳ ಪ್ರಶ್ನೆ. ಇದನ್ನ ಬರೀ ಪುಸ್ತಕ ಅಂತ ಹೇಳಕ್ಕಾಗಲ್ಲ. ಅನಾದಿಯಿಂದ ಅದು ಶಾಸ್ತ್ರಗಳನ್ನೋದು ಬಂದ್ಬಿಟ್ಟಿದೆ. ಬಟ್ ಈಗ ನಮಗೆ ಅರ್ಥ ಆಯ್ತು, ಜ್ಞಾನದಿಂದ ಮಾತ್ರ ನಾವು ಸ್ವರ್ಗವಾಸಿ ಆಗೋಕ್ಕಾಗುತ್ತೆ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣನ ಅಂದ್ರೆ ಸಂಪನ್ನತೆ, ಎಲ್ಲದರಲ್ಲಿ ಸಂಪನ್ನತೆ, ಸಂಪೂರ್ಣತೆನೇ ಸ್ವರ್ಗ. ಗುಣ, ಶಕ್ತಿಗಳು, ಸಂಪತ್ತು, ಸಂಬಂಧ ಎಲ್ಲದರಲ್ಲಿ. ಸೊ ಅಂದಾಗ ಮಕ್ಕಳೇ, ಅಲ್ಲಿ ಹೋಗಿ ನೀವು ಮೆಹಲ್ ಮಾಡ್ತೀರಾ ಹಂಗಲ್ಲ. ಕೆಳಗಡೆದೇನೋ ಸ್ವರ್ಗ ಇದೆ, ದ್ವಾರಕ ಆಚೆ ಬಂದ್ಬಿಡುತ್ತೆ, ಇನ್ನೂ ಪ್ರಶ್ನೆ ಇಲ್ಲ. ಸೊ ಶಾಸ್ತ್ರಗಳು ಓದೋರು ಭಕ್ತರು, ಸ್ಕೂಲಲ್ಲಿ ಓದೋರು ಸ್ಟೂಡೆಂಟ್ಸು, ನೀವು ಮಕ್ಕಳು. ನಾವೆಂಥವ್ರು? ಗಾಡ್ಲಿ ಕಾಲೇಜ್ ಅಲ್ಲ ಇದು, ನಾವು ಗಾಡ್ಲಿ ಸ್ಟೂಡೆಂಟ್ಸ್ ಅಲ್ಲ. ನಮ್ಮ ತಂದೆ ಓದಿಸ್ತಿದ್ದಾರೆ. ಭಕ್ತಿ और ज्ञान दो चीजें है. अब वैराग्य किसका? भक्ति का या ज्ञान का वैराग्य? ಜ್ಞಾನ ಭಕ್ತಿ ವೈರಾಗ್ಯ ಅಲ್ವಾ? ಬಾಬಾ ಹೇಳ್ತಾರೆ ಭಕ್ತಿಯ ವೈರಾಗ್ಯ ಇದೆ, ಜ್ಞಾನ ಅಂತೂ ಧಾರಣೆ ಮಾಡ್ಬೇಕು. जरूर कहेंगे भक्ति का अब तुमको ज्ञान मिल रहा है जिससे तुम इतना ऊंच बनते हो. अब बाप तुमको सुखदाई बनाते हैं. ಪಕ್ಕನಾ? ನೀವು ಮಕ್ಕಳು ಹೈಯೆಸ್ಟ್ ಆಗ್ತೀರಾ. ತಂದೆ ಬಂದೀಗ ಸುಖದಾಯಿಯನ್ನಾಗಿ ಮಾಡ್ತಿದ್ದಾರೆ.
ಸುಖಧಾಮ್ ಕೋ ಹಿ ಸ್ವರ್ಗ ಕಹ ಜಾತ, ಸುಖಧಾಮನೇ ಸ್ವರ್ಗ ಅಂತ ಹೇಳಲಾಗುತ್ತೆ. ಸುಖಧಾಮ್ ಮೇ ತುಮ್ ಚಲನೆ ವಾಲೆ ಹೋ ತೋ ತುಮ್ಕೋ ಹಿ ಪಡಾತೆ. ಸುಖಧಾಮಕ್ಕೆ ಹೋಗೋರು ನೀವು ಮಕ್ಕಳು ಅಂದಾಗ ನಿಮಗೇನೆ ನಾನು ಓದಿಸ್ತೀನಿ. ये ज्ञान भी तुम्हारी आत्मा लेती है, आत्मा का कोई धर्म नहीं है, वो तो आत्मा है. फिर जब शरीर से पाठ बजाने आती है तो क्या होता है, फिर शरीर का धर्म अलग होता है. ಆತ್ಮಕ್ಕೆ ಯಾವ ಧರ್ಮ ಇಲ್ಲ, ಆತ್ಮನೇ. ಆತ್ಮ ಶರೀರ ತಗೊಳುತ್ತೆ ಪಾಠ ಮಾಡ್ಲಿಕ್ಕೆ ಎಂದಾಗ ಅಲ್ಲಿ ಧರ್ಮಗಳು, ಶರೀರದ ಧಾರಣೆನೂ ಬರುತ್ತೆ, ಬೇರೆ ಹಿಂದೂ ಮುಸ್ಲಿಂ ಆ ಕಥೆನೂ ಬಂದ್ಬಿಡುತ್ತೆ, ಎಲ್ಲ ಗಡ್ಬಡ ಆಗ್ಬಿಡುತ್ತಲ್ಲ, ಯಾರಿಗ ಅರ್ಥವೇ ಆಗಲ್ಲ. ತೋ ಬಾಬಾ ಒಂದೊಂದು ಮಾತನ್ನ ಎಷ್ಟು ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸ್ತಾರೆ ನೋಡ್ರಿ. ಬಟ್ ಆತ್ಮನಾಗ ಓದಿದಾಗ ಅದು ಒಂದೊಂದು ಮಾತು ಬುದ್ಧಿಯಲ್ಲಿ ಧಾರಣೆ ಆಗ್ತಾ ಹೋಗುತ್ತೆ. ಬುದ್ಧಿಯಲ್ಲಿ ಯಾವಾಗ ಅಳವಡಿಸ್ಕೊಳ್ತೀವಿ, ಯಾವಾಗ ಚಿಂತನೆ ಮಂಥನ ಅದನ್ನ ಅನುಭವದಲ್ಲಿ ತರೋದು ಈಸಿ. ಆತ್ಮ ಕಾ ಧರ್ಮ ಕ್ಯಾ ಹೇ, ತಿರ್ಗಾ ಕೇಳ್ತಿದ್ದಾರೆ ಬಾಬಾ. ಏಕ್ ತೋ ಆತ್ಮ ಬಿಂದು ಮಿಸಲ್ ಹೇ ಅವ್ರ ಶಾಂತ ಸ್ವರೂಪ. ರಿಯಲ್ ಆತ್ಮನ ಧಾರಣೆ, ನಿಜಿ ಧಾರಣೆ ಆತ್ಮ ಬಿಂದು, ಬಟ್ ಅದು ಶಾಂತ ಸ್ವರೂಪ. ಬಿಂದುನು ಅತಿ ಸೂಕ್ಷ್ಮ ಬಿಂದು ಅಲ್ಲ, ಬಿಂದುವಲ್ಲಿ ನೀವು ಬುದ್ಧಿನ ಏಕಾಗ್ರ ಮಾಡಿ, ಅದೆಷ್ಟು ಸೈಲೆನ್ಸ್ ಇದೆ. शांति धाम मुक्ति धाम में रहती है, अब बाप समझाते हैं सब बच्चों का हक है. बहुत बच्चे हैं जो और धर्मों में कन्वर्ट हो गए हैं, वो फिर निकल कर अपने असली धर्म में आ जाएंगे. जो देवी देवता धर्म छोड़ दूसरे धर्म में गए हैं वो सब पत्ते लौट कर आ जाते हैं. ಈಗ ನೋಡಿ, ದೇವತಾ ಧರ್ಮದ ಆತ್ಮಗಳು ಯಾವ್ಯಾವ ದೇಶಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಧರ್ಮದಲ್ಲಿ ಹೋಗಿದ್ರೋ ಎಲ್ಲರೂ ಬರ್ತಿದಾರಲ್ವಾ ಜ್ಞಾನ ಕೇಳ್ಕೊಂಡು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾಕೆಂದ್ರೆ ನಾವು ಮಕ್ಕಳು ಬಾಬಾ ಅವ್ರಿಗೆ ನಮ್ದು ಹಕ್ಕಿದೆ, ಅಧಿಕಾರ ಇದೆ. ನೆನ್ನೆನೂ ಬಾಬಾ ಅಧಿಕಾರದ ಮಾತಾಡ್ತಾ ಇದ್ರು. ಸೊ ಅಧಿಕಾರ ಇದೆ ಅಂದಮೇಲೆ ಅಧಿಕಾರ ತಗೊಳಕ್ ಅವ್ರು ಬರಲೇಬೇಕು. ಬಟ್ ರಿಯಲ್ ನನ್ನ ಆತ್ಮ ಶಾಂತಿ ಧಾಮ ನಿವಾಸಿ, ಹೆಂಗ್ ನಾನು ಮುಕ್ತನಾಗಿದ್ದಂಗೆ ಆಗಿ ಹೋಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅಸಲಿ ಧರ್ಮದಲ್ಲಿ ಫಸ್ಟ್ ನಾವು ಬಂದಾಗ ಅನ್ಯರನ್ನ ಅಸಲಿ ಧರ್ಮದಲ್ಲಿ ತರಕ್ಕಾಗುತ್ತೆ. ಪೆಹಲೆ ಪೆಹಲೆ ತೋ ಬಾಪ್ ಕಾ ಪರಿಚಯ ದೇನಾ ಹೈ, इसमें ही सब मूंज पड़े. तुम जानते हो अभी हमको कौन पढ़ाते हैं, बाप पढ़ाते हैं. कृष्ण तो देहधारी है, इनको भी ब्रह्मा कहेंगे. ಸಿ ಬಾಬಾ ಬ್ರಹ್ಮನ ಆತ್ಮ, ಭಲೆ ಕೃಷ್ಣಂದು, ಈಗ ಕೃಷ್ಣ ಅಂತ ಹೇಳಂಗಿಲ್ಲ, ಈಗ ಬ್ರಹ್ಮ ರಚನೆಯ ಕಾರ್ಯ ಮಾಡ್ತಾರೆ. ಆಮೇಲೆ ಸಂಪೂರ್ಣ ಪಾವನ ಆದ್ಮೇಲೆ ಸೋ ವಿಷ್ಣು ಸಬ್ ಬಾಯಿ ಬಾಯಿ ಏನ. फिर है मर्तबे के ऊपर ये भाई का शरीर है, ये बहन का शरीर है, ये भी अभी तुम बच्चे जानते हो. आत्मा तो एक छोटा सा सितारा है. इतनी सब नॉलेज देखो, इतनी छोटी सी सितारे में है. सितारा शरीर के सिवाय बात भी कर नहीं सकता. सितारों को पार्ट बजाने के लिए अंग चाहिए. ಶರೀರದಲ್ಲಿ ಅಂಗಾಂಗಗಳಿದೆ. तो सितारों की दुनिया ही तो अलग है ना. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಫಸ್ಟ್ ನೀವು ಬಾಬಾವ್ರ ಪರಿಚಯ ಕೊಡಿ, ಯಾಕೆಂದ್ರೆ ಕನ್ಫ್ಯೂಷನ್ ಇರೋದೇ ಅದರಲ್ಲಿ. ಬಾಬಾ ಹೇಳ್ತಾರೆ, ಆತ್ಮ ಬಾಬಾ ತಿಳ್ಕೊಳ್ದೆ 3ನೇ ಲೆಸನ್ಗೆ ಹೋಗ್ಲೇಬೇಡಿ, ಅದು ತಿಂಗಳಾಗುತ್ತೋ ಎಷ್ಟಾಗುತ್ತೋ ಅಂದಾಗ ನಿಮಗೆ ಗೊತ್ತಿದೆ ನನಗೆ ಯಾರು ಓದಿಸ್ತಿದ್ದಾರೆ. ಸ್ವಯಂ ತಂದೆ ಭಗವಂತ ಓದಿಸ್ತಾರೆ, ಕೃಷ್ಣ ದೇಹಧಾರಿ. ಇಲ್ಲೇ ಮಿಸ್ಟೇಕ್ ಆಗಿದ್ದು. ಗೀತೆ ವಿದ್ಯೆ ಆ್ಯಕ್ಚುಲಿ, ಅದ್ರಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ಟು ಅದು ಟೋಟಲಿ ಹೆಚ್ಚು ಕಡಿಮೆ ಆಗೋಯ್ತು. ಬ್ರಹ್ಮನ ಆತ್ಮ ಸಹೋದರ ಆತ್ಮ, ಬಾಯಿ ಅಲ್ವಾ, ಬಟ್ ಪೊಸಿಷನ್ ಸಪ್ರೇಟ್ ಇದ್ರೂ ಆತ್ಮ ಮೇಲ್ ಫಾರ್ಮ್ ತಗೊಂಡಾಗ ಪುರುಷ ಬಾಯಿ, ಬಟ್ ಆಕ್ಚುಲಿ ಆತ್ಮ ಬಾಯಿ. ಸ್ತ್ರೀ ಶರೀರ ತಗೊಂಡಾಗ ಬೆಹನ್ ಅಂತಾರೆ. ಮಕ್ಕಳೇ, ಇವಾಗ ನಿಮಗೆ ಗೊತ್ತಾಯ್ತು ಆತ್ಮ ಇಷ್ಟು ಸೂಕ್ಷ್ಮ ಬಿಂದು, ಅದರಲ್ಲಿ ಎಷ್ಟೊಂದು ಪಾರ್ಟ್ ಇದೆ ರೆಕಾರ್ಡಿಂಗ್ಸು. ಬಟ್ ಆದರೂ ಬಿಂದು ಅಲ್ವಾ. ಬಿಂದು ಶರೀರದ ಕರ್ಮೇಂದ್ರಿಯಗಳಿಲ್ಲದೆ ಯಾರು ಕಾರ್ಯ ಮಾಡೋಕ್ಕಾಗಲ್ಲ. ಅದಕ್ಕೆ ಶರೀರದ ವಸ್ತ್ರ ತಗೊಂಡು
ಪಾರ್ಟ್ ಮಾಡುತ್ತೆ. ಅಂದಾಗ ನಾವೆಲ್ಲ ನಕ್ಷತ್ರಗಳಂದ್ರೆ ನಮ್ಮ ನಕ್ಷತ್ರಗಳ ಜಗತ್ತು ಸಪರೇಟ್. ಯಾಕೆಂದ್ರೆ ಆತ್ಮ ತತ್ವ ಅಲ್ಲಲ್ಲ. ಸೊ ತತ್ವದಿಂದ ದೂರ ಇರೋದು ನನ್ನ ಮನೆ. ಫಿರ್ ಯಹಾ ಆಕರ್ ಆತ್ಮ ಶರೀರ್ ಧಾರಣ ಕರ್ತಿ. ನಕ್ಷತ್ರಗಳ ಜಗತ್ತು ಅದು ಬೆಳಕಿನ ಪ್ರಪಂಚ. ಯಾಕೆ ನನ್ನ ಆತ್ಮನು ಬೆಳಕೇನೆ. ಅಲ್ಲಿಂದ ನಾನು ಬರ್ತೀನಿ, ಶರೀರ ಧಾರಣೆ ಮಾಡ್ತೀವಿ. ಓಹೇ ಆತ್ಮ ಉಂಕಗ್ಗರ್. आत्मा छोटी बिंदी है, शरीर बड़ी चीज है, तो उनको कितना याद करते हैं. अभी तुमको याद करना है एक परमपिता परमात्मा को. वो यही सत्य है. जबकि आत्मा और परमात्मा का मेला होता. गायन भी है ना, आत्माएं परमात्मा अलग रहे बहुकाल. हम बाबा से अलग हुए हैं. याद आता है ना कितना समय अलग हुए हैं. ಇಂಪಾರ್ಟೆಂಟ್ ಮಾತು. ನಾನು ಆತ್ಮ. ಈಗ ನನಗೆ ಬಾಬಾ ಒಂದೇ ಕೆಲಸ ಕೊಡ್ತಾರೆ, ಪರಂಪಿತ ಪರಮಾತ್ಮ ತಂದೆಯನ್ನ ನೀವು ನೆನಪು ಮಾಡಲೇಬೇಕು. ಅವರೊಬ್ಬರೇ ಸತ್ಯ. ಮತ್ತೆ ನೀವು ಪಾವನ ಆಗಕ್ಕೆ ಬೇರೆ ದಾರಿನೇ ಇಲ್ಲ. ಆತ್ಮ ಪರಮಾತ್ಮನ ಮಿಲನ ಆಯ್ತು, ಬಹುಕಾಲ ದೂರ ಇದ್ರು, ಇವೆಲ್ಲ ಗಾಯನ ಇದೆ. ಸೊ ಅದು ಇದೇ ಟೈಮ್ ಮಕ್ಕಳೇ. ಯಾಕೆಂದ್ರೆ ನೀವು ಆತ್ಮ ಇಷ್ಟು ಸಣ್ಣ ಬಿಂದು ಶರೀರ ತಗೊಂಡು ಬಂದು ಹೆಂಗಾಗಿದ್ವಿ ಅರ್ಥ ಆಗ್ತಿದೆ. ಈಗ ಪುನಃ ನಾನು ಹೆಂಗಿದ್ನೋ ಹಂಗಾಗ್ಬೇಕು, ನಾನು ಮನೆಗೆ ಹೋಗ್ಬೇಕು ಅಂತಂದ್ರೆ ತಂದೆ ಒಬ್ಬರನ್ನ ನೆನಪು ಮಾಡ್ಬೇಕಾಗುತ್ತೆ. ಶರೀರ ಇಷ್ಟು ದೊಡ್ಡ ಶರೀರ ಇಟ್ಕೊಂಡು ಆತ್ಮ ನೋಡಿ ಹೆಂಗ್ ಪಾಠ ಮಾಡುತ್ತೆ. ಆತ್ಮ ಹೋದ ತಕ್ಷಣ ನೋಡಿ ಶರೀರ ಎಷ್ಟು ಭಾರಿ ಆಗ್ಬಿಡುತ್ತೆ. ಅಂಡ್ ಅದಕ್ಕೇನು ಇಲ್ಲ ಬೆಲೆ. याद आता है ना कितना समय अलग हुए. बाप जो कलप कलप सुनाते आए वही आकर सुनाते. ಈಗಂತೂ ಮಕ್ಕಳೇ ನೆನಪು ಬಂತಲ್ಲ, ನಾವು ಎಷ್ಟು ಸಮಯ ದೂರ ಇದ್ವಿ, ತಂದೆ ಬಂದು ಪುನಃ ನಮ್ಗೆ ಅದೇ ಜ್ಞಾನವನ್ನ ಹೇಳ್ತಿದ್ದಾರೆ. इसमें जरा भी फर्क नहीं हो सकता. सेकंड बाय सेकंड जो एक्ट चलती है वो नहीं. एक सेकंड पास होता है, मिनट पास होता है, उनको जैसे छोड़ते जाते पास होता जाता. ताकि कहेंगे इतने वर्ष, इतने दिन, इतने मिनट, इतने सेकंड पार करते आए. ಮಕ್ಕಳೇ ಹೆಂಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ. ಇಷ್ಟು ವರ್ಷಗಳು, ತಿಂಗಳುಗಳು, ದಿನಗಳು, ಮಿನಿಟ್ಸ್ ಅಂಡ್ ಸೆಕೆಂಡ್ಸ್ ಅಂತ ಅರ್ಥ ಆಗ್ತಿದೆಯಲ್ವಾ. ನಾನು ಬಂದು ಕಲ್ಪ ನಾನು ಇದೇ ಪಾರ್ಟ್ ಮಾಡ್ತೀನಿ. ಬಂದಾಗೆಲ್ಲ ಆಕ್ಯುರೇಟ್ ಯಾವಾಗ ಏನೇನು ಹೇಳ್ಬೇಕು ಹಂಗಂಗೆ ಹೇಳ್ತಾರೆ ಅಂತ ಹೇಳ್ತಿರೋದು ಬಾಬಾ. पूरा 5000 वर्ष होगा, फिर एक नंबर से शुरू होगा. एक्यूरेट हिसाब है. मिनट सेकंड सब नोट करते. अभी तुमसे कोई पूछे इतने कब जन्म लिया था इसने, तो क्या कहेंगे? तुम गिनती कर बताते हो. कृष्ण ने पहले जन्म में, पहले नंबर 1 जन्म अल्वा कृष्णंदो. शिव का तो मिनट सेकंड कुछ भी नहीं निकाल सकते. कृष्ण की तिथि तारीख पूरा लिखा हुआ है. 5000 ವರ್ಷದ ಹಿಂದೆ ಅಂತಲ್ಲ. ಬಾಬಾ ಹೇಳ್ತಾರೆ ಎಲ್ಲ ಮಿನಿಟ್ ಸೆಕೆಂಡ್ಸ್ ಎಲ್ಲ ನೋಟ್ ಮಾಡ್ಕೋಬಹುದು ಮಕ್ಕಳೇ. ಶಿವಬಾಬವ್ರು ಒಬ್ಬರದೇನೆ ಮಿನಿಟು ಸೆಕೆಂಡು ನೋಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಾಣೋದೇ ಇಲ್ಲಲ್ಲ ಯಾವಾಗ ಪ್ರವೇಶ ಮಾಡಿ. ಬ್ರಹ್ಮ ಬಾಬಾನೂ ಹೇಳೋಕ್ಕಾಗಲ್ಲ ನನ್ನಲ್ಲಿ ಯಾವಾಗ ಬಂದರು ಅಂತ. ಹೇಗೆಂದ್ರೆ ಅವ್ರಿಗೇನೆ ಕನ್ಫ್ಯೂಷನ್ ಇತ್ತು, ಯಾರನ್ನು ನೋಡಿದ್ರೆ ಅವರೆಲ್ಲ ಏನಕ್ಕೆ ಟ್ರಾನ್ಸಲ್ಲಿ ಹೋಗ್ತಿದ್ದಾರೆ ಅಂತ ಅರ್ಥವೇ ಆಗಲಿಲ್ಲ. ಬಾಬಾ ಅವ್ರು ಒಳಗೆ ಕೂತ್ಕೊಂಡು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. शिव बाबा के अवतरण में तो बिल्कुल फर्क नहीं पड़ सकता. ನನ್ನ ಅವತರಣೆ ನಾನು ಯಾವ ಸೆಕೆಂಡಲ್ಲಿ ಇಳಿಬೇಕು, 5000 ವರ್ಷ ಮುಗಿಯೋದಕ್ಕೆ ಮುಂಚೆ ಅಷ್ಟು ಬಂದ್ಬಿಡ್ತೀನಿ. तो पता भी नहीं पड़ता कि कब आया. ऐसे भी नहीं साक्षात्कार हुआ तब आया, नहीं. अंदाज से कह देते हैं, बाकी ऐसे नहीं उस समय प्रवेश हुआ. साक्षात्कार हुआ कि हम फलाना बनेंगे. ಹಂಗಲ್ಲ ಬ್ರಹ್ಮ ಬಾಬಂಗೆ ಸಾಕ್ಷಾತ್ಕಾರ ಆದಾಗ ಅವಾಗೇನಾದ್ರೂ ಪ್ರವೇಶ ಆದ್ರು ಅಂತ ನೀವು ಯಾರು ಏನು ಹೇಳಕ್ಕಾಗಲ್ಲ ಮಕ್ಕಳೇ. ಅಂದಾಜಲ್ಲಿ ಹೇಳ್ತಾರೆ ಬ್ರಹ್ಮ ತಂದೆನು ನನಗೆ ಸಾಕ್ಷಾತ್ಕಾರ ಆಗಿತ್ತು ಅಂತ. ಬಾಕಿ ರಿಯಲ್ ಟೈಮ್ ಶಿವಬಾಬುರ್ದು ಯಾರೂ ತಗೊಳಕ್ಕಾಗೋದೇ ಇಲ್ಲ. ಅಚ್ಚಾ
मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार नमस्ते, गुड मॉर्निंग, थैंक यू, शुक्रिया बाबा। धारणेगे सुखधाम में चलने के लिए सुखदाई बनना है, सबके दुख हर कर सुख देना है, कभी भी दुखदाई कांटा नहीं बनना है। ಸಣ್ಣ 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 ದೇಹಾಭಿಮಾನದ ವಿಷಯನೂ ಇರ್ಕೂಡ್ದು, ಸೊ ದಟ್ ನಮ್ಮ ಚಲನೆಯಿಂದಲೂ ನಮ್ಮ ಸಂಕಲ್ಪಗಳಿಂದನೂ ಯಾರ ಸಂಕಲ್ಪ ನಡಿಕೂಡ್ದು. ಹಂಗೆ ನಮ್ಮನ್ನು ನಾವು ಆಕ್ಯುರೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಮ್ಮ ಜೀವನ ಎಲ್ಲದರಲ್ಲಿ ಬಾಬುವ್ರ ಶ್ರೀಮತದ ಪ್ರಮಾಣ ಆಕ್ಯುರೇಟ್ ಇರಬೇಕು. ಸುಖಧಾಮಕ್ಕೆ ಬರಲಿಕ್ಕೆ ಸುಖದಾಯಿ ಆಗಬೇಕಾಗಿದೆ, ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡಬೇಕಾಗಿದೆ, ಎಂದೂ ದುಃಖದಾಯಿ ಮುಳ್ಳಾಗಬಾರ್ದಾಗಿದೆ. इस विनाशी शरीर में आत्मा ही मोस्ट वैल्यूबल है, वही अमर अविनाशी है, इसलिए अविनाशी चीज से प्यार रखना है, देह का बांध मिटा देना है. ವಿನಾಶಿ ಶರೀರದಲ್ಲಿ ಆತ್ಮ ಮೋಸ್ಟ್ ವ್ಯಾಲ್ಯುಬಲ್, ಬೆಲೆ ಎಲ್ಲ ಆತ್ಮಕ್ಕೆ ತಾನೆ, ಸಂಬಂಧನು ಆತ್ಮ ಜೊತೆ. ಆತ್ಮ ಅಮರ ಅವಿನಾಶಿ, ಅದಕ್ಕೆ ಅವಿನಾಶಿ ತಂದೆ ಪರಮಾತ್ಮ ಎಲ್ಲರ ಮೇಲೆ ಅವಿನಾಶಿ ಎಲ್ಲ ವಿಷಯದಲ್ಲಿ. ಭಲೆ ಆತ್ಮ ಅವಿನಾಶಿ, ಬಟ್ ಆತ್ಮ ಏನು ಶರೀರ ತಗೊಳ್ತದಂತೂ ವಿನಾಶಿ ಅಲ್ಲ. ಸೊ ಅದಕ್ಕೆ ಅವರೊಬ್ಬರ ಮೇಲೆ ಪ್ರೀತಿ ಇರಬೇಕು, ದೇಹ ಬಾನ ಅಳಿಸ್ಬೇಕಾಗಿದೆ. ಸರಿನಾ? ಇಲ್ಲೇನೋ ಇರೋವರೆಗೂ ನಿಮ್ಮ ಸ್ನೇಹ ಆತ್ಮದ ಮೇಲೆ ಇರಬೇಕು, ಶರೀರದ ಮೇಲಲ್ಲ. ಅವಾಗ ಏನಾಗುತ್ತೆ, ದುಃಖ ಆಗಲ್ಲ. ಶರೀರದ ಮೇಲೆ ಮೋಹ ಇಟ್ಕೊಳ್ಳೋದ್ರಿಂದನೇ ಎಲ್ಲ ತರಹದ ದುಃಖ. ವರದಾನ एक बल एक भरोसे के आधार पर मंजिल को समीप अनुभव करने वाले हिम्मतवान भव. ಒಂದು ಬಲ ಒಂದು ಭರವಸೆ ಆಧಾರದ ಮೇಲೆ ಗುರಿಯನ್ನ ಸಮೀಪ ಅನುಭವ ಮಾಡೋರೇ ಸಾಹಸವಂತರು. ಭಲೆ ಗುರಿ ದೊಡ್ಡದು, ಬಟ್ ಆದರೆ ಆ ಧಾರಣೆ ಮಾಡಿ ಮಾಡಿ ಅದರ ಸಮೀಪ ಸಮಾನತೆಯಲ್ಲಿ ಬರಬೇಕಲ್ಲ, ಅದು ಬರೋದು ಒಂದು ಬಲ ಭರವಸೆ ಮೇಲೆ. ऊंची मंजिल पर पहुंचने से पहले आंधी तूफान तो लगते ही है, स्टीमर को पार जाने के लिए बीच बवर से क्रॉस करना ही पड़ता है, इसलिए जल्दी में घबराओ मत, थको मत, रुको मत. ಮೂರು ಮಾತು. ಘಬರಾವೋ ನೈ, ರುಕೋ ನೈ, ಥಕೋ ನೈ. ಯಾಕೆಂದ್ರೆ ಶಿಪ್ ಯಾವಾಗ್ಲೂ ಮಧ್ಯೆ ಸಾಗರದ ಮಧ್ಯದಲ್ಲಿ ಬಿರುಗಾಳಿ ಹೆಚ್ಚು ಕಡಿಮೆ ಅಪ್ ಅಂಡ್ ಡೌನ್ ಇದ್ದೇ ಇರ್ತದೆ, ಕ್ರಾಸ್ ಮಾಡದೆ ಗುರಿ ಮುಟ್ಟಕ್ಕಾಗಲ್ಲ. ಹಂಗೆ ಮಕ್ಕಳೇ ನಿಮ್ಮ ಮುಂದೇನು ಬರುತ್ತೆ, ಆದರೆ ನೀವೆಂದೂ ಗಾಬರಿನೂ ಆಗಬೇಡಿ, ಸುಸ್ತು ಆಗಬೇಡಿ, ನಿಂತ್ಕೊಳ್ಳಬೇಡಿ, ಏನು ಮಾಡೋದಂತ. ಸಾತಿಕೋ ಸಾತ್ರಕೋ ತೋ ಹರ್ ಮುಷ್ಕಿಲ್ ಸಹಜ್ ಹೋ ಜಾಯ್. ಪ್ರವೃತ್ತಿಯಲ್ಲಂತೂ ಬರ್ತಾ ಇರುತ್ತಲ್ಲ ಪೇಪರ್ಸು, ಬಟ್ ಆದ್ರೂ ಬಾಬಾ ಹೇಳ್ತಾರೆ, ನೀವು ಬಾಬನ ಕೈ ಹಿಡ್ಕೊಂಡು ಮುಂದೆ ಹೋಗಿ ಮಕ್ಕಳೇ. ತೋ ಯಾಕೆ ಒಂದು ಕಂಡೀಷನ್, ನನ್ನ ಸಹಯೋಗ ಹಿಮ್ಮತ್ವಾನ್ ಬನ್, बाप की मदद के पात्र बनो, एक बल एक भरोसा, इस पाठ को सदा पक्का रखो तो बीच बवर से सहज निकल जाएंगे और मंजिल समीप अनुभव होगा. ಬಾಬಾ ಹೇಳೋದು, ಒಂದು ತಂದೆ ಜೊತೆಗಾರನನ್ನ ಇಟ್ಕೊಳ್ಳೋದಷ್ಟೇ ಅಲ್ಲ, ನೀವು ಸಾಹಸವಂತರಾಗಿ ಹೆಜ್ಜೆ ಇಡಬೇಕು. ಚಾಹೆ ಅದು ಪುರುಷಾರ್ಥದಲ್ಲಿ ಪರಿವರ್ತನೆ ತರ್ಲಿಕ್ಕಾದ್ರೂ ಸಾಹಸದ ಹೆಜ್ಜೆ ಬಾಬಾ ಮಾಡಲೇಬೇಕು. ಸಹಯೋಗ ಬಾಬಂದು 1000 ಗುಣ. ಯಾವುದನ್ನು ಬಿಡಬೇಡಿ ಹೋಪ್ಲೆಸ್ ಅಂತ, ಆಗ ಗುರಿ ಹತ್ರ ಕಾಣುತ್ತೆ. ಪಕ್ಕ ಇರಬೇಕು, ಒಂದು ಬಲ ಭರವಸೆ. ಬಾಬನ ಮೇಲೆ ಬಲ ಭರವಸೆ ಇರೋರೇ ಸಾಹಸ ಇಡಕ್ಕಾಗುತ್ತೆ. ಇಲ್ಲಾಂದ್ರೆ ಬಾಬಾ ಮೇಲಿದ್ದಾರೆ ನಮ್ಗೇನ್ ಮಾಡ್ತಾರೆ ಅನ್ನೋ ತರ ಆಗಂಗಿಲ್ಲಲ್ಲ. स्लोगन विश्व कल्याणकारी वो है जो प्रकृति सहित और आत्मा के प्रति शुभ भावना रखते हैं. ವಿಶ್ವ ಕಲ್ಯಾಣಕಾರಿಗಳು ಯಾರಂದ್ರೆ ಯಾರು ಪ್ರಕೃತಿ ಸಹಿತ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಇಟ್ಕೋತಾರೆ. ಪಕ್ಕನಾ?
ವಿಶ್ವ ಕಲ್ಯಾಣ ಅಂದ್ರೇನೆ ಎಲ್ಲರ ಉದ್ಧಾರ ಅಂದ್ಮೇಲೆ ಎಲ್ಲರ ಮೇಲೆ ದಯೆ ಇರ್ಬೇಕಲ್ಲ. ಯಾಕಂದ್ರೆ ಎಲ್ಲರೂ ಒಬ್ಬೊಬ್ರು ನಂತರ ಇರ್ತಾರಲ್ಲ. ದಯೆ ಇದ್ದವರೇ ಶುಭ ಭಾವನೆ ಇಟ್ಕೊಳಕ್ಕಾಗುತ್ತೆ. ಮೀಟೆ ಬಚ್ಚೆ ಕ್ಯಾ ಕರೋ. ಎಲ್ಲರೂ ಮನೇಲಿ ಕೂತು ಎಲ್ಲರೂ ನಿಮ್ಮ ಸ್ಥಿತಿಯಲ್ಲಿ ಬಾಬನ್ ಮುರುಳಿ ಎಲ್ಲ ತಿಳ್ಕೊಂಡ್ರಲ್ಲ, ಅರ್ಥ ಆಯ್ತಲ್ವಾ? ತನ್ನ ಸ್ವೀಟ್ ತಂದೆಯನ್ನ ಸದಾ ನೆನಪು ಮಾಡಿದಾಗ ಸತೋ ಪ್ರಧಾನ ದೇವತೆ ಆಗ್ಬಿಡ್ತೀರಾ. ಇಡೀ ಆಧಾರ ನೆನಪಿನ ಯಾತ್ರೆಯ ಮೇಲಿದೆ. ತುಂಬಾ ಪ್ರೀತಿ ಇರಬೇಕು ಬಾಬನ್ ಮೇಲೆ. ಇದು ತುಂಬಾ ಇಂಪಾರ್ಟೆಂಟ್. ನೆನ್ನೆ 18th ಅವ್ಯಕ್ತ ಸೆ ವ್ಯಕ್ತ ಮೇ ಅನೇಕ ಅಭ್ಯಾಸ ಮಾಡಿದ್ರ, ನಿರಂತರ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಆಮೇಲೆ ವ್ಯಕ್ತ ಶರೀರದ ಆಧಾರ ತಗೊಳ್ಳಿ ಅಂತ. 19th ಇವತ್ತೇನಂದ್ರೆ ಸ್ವಮಾನ ಮೇ ಆತ್ಮ ಶುಭ ಚಿಂತಕ ಮಣಿ. ನಾನು ಆತ್ಮ ಶುಭ ಚಿಂತಕ ಮಣಿಯಾಗಿದ್ದೀನಿ. ಅಭ್ಯಾಸ ಅಥವಾ ಚಿಂತನೆ ಏನಿರ್ಬೇಕಂದ್ರೆ ಸಾರಾ ದಿನ್ ಹರ್ ಆತ್ಮ ಕೆ ಪ್ರತಿ ಶುಭ ಭಾವನಾ, कल्याण की भावना, अपनेपन की भावना, सदा स्नेह और सहयोग देने की भावना के साथ साथ आत्मिक स्वरूप की भावना रख ब्रह्मा बाप समान बनो. ಬ್ರಹ್ಮ ತಂದೆಯ ಸಮಾನ ಆಗಕ್ಕೆ ಸ್ವಮಾನ. ನೆನ್ನೆನು ಬಾಬಾ ಸ್ವಮಾನ್ ಹೇಳ್ತಾ ಇದ್ರಲ್ಲ. ಇಡೀ ದಿನ ಚಿಂತನೆ ಇರಲಿ, ನನ್ನ ಆತ್ಮ ಎಲ್ಲರ ಪ್ರತಿ ನಿರಂತರ ಶುಭ ಭಾವನೆ, ಶುಭ ಕಾಮನೆಯಲ್ಲಿ, ಕಲ್ಯಾಣದ ಭಾವನೆಯಲ್ಲೇ ಇರಬೇಕು. ಮತ್ತು ಎಲ್ಲರ ಪ್ರತಿ ಸ್ನೇಹದ ಭಾವನೆ ಹೆಂಗಿರ್ಬೇಕಂದ್ರೆ ಎಲ್ಲ ನನ್ನವರು ಅನ್ನೋದು ಅಪ್ಪನೇ ಪನ್ಕಿ ಭಾವನಾ. ಪರಿವಾರ ಅಲ್ಲ, ಶಿವಬಾಬಾವ್ರ ಮಕ್ಕಳು ತಾನೆ ನಾವೆಲ್ಲರೂ. ಮತ್ತೆ ಅವ್ರು ನಿರ್ಬಲರಿದ್ರೆ ಅವ್ರಿಗೆ ಸದಾ ಸಹಯೋಗ ಕೊಡೋ ಭಾವನೆ. ಚಾಹೆ ನೀವು ಸ್ನೇಹದ ಸಹಯೋಗ ಕೊಡ್ತಿರೋ, ಶಕ್ತಿಗಳ ಸಹಯೋಗ ಕೊಡ್ತಿರೋ, ಗುಣದ ಸಹಯೋಗ ಕೊಡ್ತಿರೋ, ಅಂತೂ ಸಹಯೋಗದ ಭಾವನೆ ಇಟ್ಕೊಂಡು ಆತ್ಮಿಕ ಸ್ವರೂಪದಲ್ಲಿದ್ದು ಬ್ರಹ್ಮ ತಂದೆಯ ಸಮಾನರಾಗ್ರಿ. ನೆನ್ನೆನು ಬಾಬುವರು ವಿಧಿ ಏನು ಹೇಳಿದ್ರು ಎಲ್ಲ ಮಾತಲ್ಲಿ 2 ಬ್ಯಾಲೆನ್ಸ್ ಅಂತೂ ಬಾಬಾ ವಿಶೇಷವಾಗಿ ಹೇಳ್ತಿದ್ರು. ಅಮೃತ ವೇಳೆ ಪವರ್ಫುಲ್ ಯೋಗ ಮಾಡ್ತೀರಾ, ಬಟ್ ಕರ್ಮದಲ್ಲಿ ಬಂದಾಗ ಏನು ಆ ಬ್ಯಾಲೆನ್ಸು, ಕರ್ಮ ಯೋಗಿಯಾಗಿ ಮಾಡಬೇಕು. ಕರ್ಮ ಯೋಗದ ಬ್ಯಾಲೆನ್ಸು ಅಲ್ಲಿ ಹೆಚ್ಚು ಕಡಿಮೆ ಆಗೋದ್ರಿಂದ ಇಡೀ ದಿನ ಏನು ಶಕ್ತಿಶಾಲಿ ಸ್ಥಿತಿಯನ್ನು ಬಯಸ್ತೀರಾ ಅದಿರಲ್ಲ. ಮನೆಯಲ್ಲಿನೂ ಎಲ್ಲರೂ ನೆನಪು ಮಾಡ್ತಿದ್ದೀರಲ್ಲ ಬಾಬನ್ ಮುರುಳಿ ಏನಿತ್ತು ಚಿಂತನೆ. ಅದಕ್ಕೆ ಬಾಬಾ ಸುಂದರ ಮಾತನ್ನು ಏನು ಹೇಳಿದ್ರಂದ್ರೆ, ಯಾಕೆ ಬ್ಯಾಲೆನ್ಸ್ ಇರಲ್ಲ, ಕಾರಣ ಏನು, ಇಷ್ಟನೂ ಇದೆ. ಬಟ್ ಅಮೃತ ವೇಳೆ ಪವರ್ಫುಲ್ ಯೋಗ ಮಾಡ್ತೀರಾ, ಅದಂತೂ ಚೆಕ್ ಮಾಡ್ಕೊಳ್ಳಿ, ಅದು ನಿಮ್ಮ ಕೈಲಿದೆ. ಬಟ್ ಆದರೆ ಬ್ಯಾಲೆನ್ಸ್ ಇರ್ಲಿಕ್ಕೆ ಕಾರಣ, ಇಲ್ಲದೆ ಇರೋದಕ್ಕೆ ಕಾರಣ ಏನಂದ್ರೆ 2 ಮಾತು ಹೇಳಿದ್ರು ಬಾಬು. ಯಾವಾಗಲೂ 2 ಮಾತು ನೆನ್ಪಿಟ್ಕೊಳ್ಳಿ. ಒಂದು, ನಾನು ಆತ್ಮ, ನಾನು ಯಾರು, ನಾನು ಶಿವಬಾಬುವ್ರ ಮಗು. ನನಗೆ ಬಾಬುವರು ಸರ್ವಶಕ್ತಿಗಳ ಅಧಿಕಾರ ಕೊಟ್ಟಿದ್ದಾರೆ, ಸ್ವಮಾನ ಕೊಟ್ಟಿದ್ದಾರೆ. ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ, ಮಾಲೀಕರು ತಾನೆ ನೀವು. ಸೊ ಒಂದು ವರದಾನ, ನನ್ನ ಮಕ್ಕಳಾಗಿರೋದ್ರಿಂದ ಜನ್ಮತಃ ನಿಮಗೆ ಶಕ್ತಿಗಳನ್ನ ವರದಾನದಲ್ಲಿ ಕೊಟ್ಟು ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಭವ, ವರದಾನ ಇದು, ವರದಾನ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ನಾನು ಆತ್ಮ ಮಾಲೀಕ ಶರೀರಕ್ಕೆ, ನಾನು ಗುಲಾಮ ಅಲ್ಲ. ಸೊ ನಾನು ಕರನ್ಹಾರ್ ಅಂಡ್ ಕರಾವನ್ಹಾರ್, ನಾನು ಕರ್ಮೇಂದ್ರಿಯಗಳಿಂದ ಮಾಡಿಸ್ತಿದ್ದೀನಿ. ಗಳಿಗಳಿಗೆ ನಾನು ಆತ್ಮ ಶರೀರಿ ಸ್ವರೂಪದಲ್ಲಿ ಇದ್ದೀಗ ಮಾಡಿಸ್ತಿದ್ದೀನ. ನಾನು ಕರ್ಮೇಂದ್ರಿಯಗಳಿಂದ ಮಾಡಕ್ ಶುರು ಮಾಡ್ಬಿಟ್ನ. ಮಾಡಿಸೋರು ಸಪ್ರೇಟ್ ಇರ್ತಾರೆ, ಮಾಡೋರು ಸಪ್ರೇಟ್ ಇರ್ತಾರೆ. ಈ 2ರ ಅನುಭವ ಇಡೀ ದಿನ ಇರ್ಲಿ ಅಂದ್ರು. ಇನ್ನ 3 ಮಾತು ನೆನ್ಪಿಟ್ಗಳಿಂದ್ರು. ಯಾವುದ್ರಲ್ಲಿ ನೀವು ತಂದೆಯ ಸಮಾನ, ಬ್ರಹ್ಮನ್ ತಂದೆಯ ಸಮಾನ ಸಂಪೂರ್ಣರಾಗಬೇಕು, ಶ್ರೇಷ್ಠ ಪದವಿಯನ್ನ ಪಡ್ಕೊಳಕ್ಕೆ. ಅದರಲ್ಲಿ ಮಮ್ಮನ ಮಾತನ್ನ ಸದಾ ಬಾಬುವ್ರು ಏನ್ ತಂದ್ರು, ಬಾಬುವರು ಏನು ಹೇಳ್ತಾರೋ ಮಮ್ಮಂದು ವಿಶೇಷ ಸ್ಲೋಗನ್ ಏನಂದ್ರೆ, ಅವ್ರು ಹೇಳಿದ್ರು ನಾನು ಮಾಡಿದೆ. ಆಮೇಲಲ್ಲ, ಕಬ್ಬನ ಹಿಲಕ್ಕಿನ ಹಬ್ಬ, ಈಗ ನಾನು ಮಾಡಬೇಕು, ಲೇಟ್ ಮಾಡಂಗಿಲ್ಲ. ಅಂದ್ರೆ ಅಚಾನಕ್ ಎವೆರೆಡಿ ಪಾರ್ಟ್ ಏನಿದೆ,
ಬಾಬಾ ಹೇಳಿದ್ರು ವಿನಾಶದ ಡೇಟ್ ನೋಡ್ಕೊಂಡು ಕೂತ್ಕೋಬೇಡಿ, ಓ ಇನ್ನೇನು ಕಾಣ್ತಿಲ್ಲ ಪರವಾಗಿಲ್ಲ ಅಂತ. ನಿಮ್ದೇನಾದ್ರೂ ಮೃತ್ಯು ಗ್ಯಾರಂಟಿ ಇದೆಯಾ? ಅದಕ್ಕೆ ನೀವು ನಿಮ್ಮನ್ನು ರೆಡಿ ಮಾಡ್ಕೊಳ್ಳಿ. ಇದು ತುಂಬಾ ದೊಡ್ಡ ಮಾತು. ನಮ್ಮನ್ನ ನಾವು ರೆಡಿ, ಎವರ್ ರೆಡಿ, ಅಚಾನಕ್ ಪಾರ್ಟಲ್ಲಿ ಎವರ್ ರೆಡಿ ಇಟ್ಕೋಬೇಕಂದ್ರೆ ನಮ್ದು ಎಷ್ಟು ಪುರುಷಾರ್ಥ ಇರಬೇಕು, ಅದಕ್ಕೆ ಎಷ್ಟು ಗಮನ ಇರಬೇಕು. ಅಂಡ್ ಏನು ಮಮ್ಮಂದು ಸ್ಲೋಗನ್ ಇತ್ತು, ಏನು ಯಾವ ತರಹ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಬರ್ಲಿಕ್ಕೆ ಶ್ರೀಮತ ಕೊಡ್ತಾರೆ, ಆ ಶ್ರೀಮತದ ಪ್ರಮಾಣ ನಾನು ಯಾವಾಗಲೂ ಇರಬೇಕು. ಇದು ಫಸ್ಟ್ ಮಾತು. ಅಚಾನಕ್ ಎವರ್ ರೆಡಿ. ಇದರಲ್ಲಿ ನೀವೇನು ಏರುಪೇರು ಮಾಡಂಗೇ ಇಲ್ಲ. ಅಂಡ್ ಸದಾ ವರದಾನ ಏನಿದೆ ಅದ್ ನೆನಪಿಟ್ಕೊಳ್ಳಿ. ಸಮಯ, ಟೈಮ್, ವರದಾನ ಟೈಮ್ ಅಲ್ಲ ಇದು. ಸೊ ವರದಾನಿ ಸಮಯ ಏನಿದೆ, ಸಂಗಮ ಯುಗದ ಸಮಯನ ನೆನಪಿಟ್ಕೊಳ್ಳಿ. ಟೈಮ್ ವ್ಯಾಲ್ಯೂ, ಸಮಯ ಅಂದ ತಕ್ಷಣ ಅದನ್ನು ತುಂಬ ವಿಶಾಲವಾಗಿ ಯೋಚನೆ ಮಾಡಿ. ಈ ಮೂರು ಮಾತನ್ನು ಮರಿಬೇಡಿ ಮಕ್ಕಳೇ ನೀವು. ಯಾಕೆಂದ್ರೆ ಈ ಸಮಯ ಕೈ ಬಿಟ್ಟು ಹೋಗಿದೆ ಬಿಡಿ. ಬಾಬೋರು ಸೂಕ್ಷ್ಮವತನ ಅರ್ಧ ಕ್ಲೋಸ್ ಆಯ್ತಂದ್ರೆ ಮುಗೀತು, ಇನ್ನು ಫೈನಲ್ಲು. ಈಗ್ಲೂ ನಾವೇನ್ ಮಾಡ್ತೀವಿ, ಹಂಗಂಗೆ ಅರ್ಧಂಬರ್ಧ ಹಿಂಗಿರ್ಬೇಡಿ, ಸರಿನಾ? ಓಕೆ, ಓಂ ಶಾಂತಿ. ನೀವೆಲ್ಲ ಕ್ಲಾಸಿಗೆ ಬರೋರು ಕರೆಕ್ಟಾಗಿ ಟೈಮಿಗೆ ಬರಬೇಕು. ಯಾಕೆಂದರೆ ನಿಮಗೋಸ್ಕರ ಅಲ್ಲಿ ಇದನ್ನ ಹಿಡ್ಕೊಂಡು ಸಿಸ್ಟರ್ಸ್ ವೆಯ್ಟ್ ಮಾಡೋದು ಸರಿ ಇಲ್ಲ. ಅರ್ಥ ಆಗ್ತಿದ್ಯಾ? ನೀವು ಅವ್ರ ಮುರಳಿ ಮಿಸ್ ಮಾಡಿಸ್ತಿದ್ದೀರಾ, ಅದನ್ನು ಲೆಕ್ಕ ಇಟ್ಕೊಂಬಿಡ್ರಿ. ಇನ್ ಟೈಮಿಗೆ ಬನ್ನಿ, ಸ್ವಲ್ಪ ಬೇಗ ಎದ್ದು ರೆಡಿ ಆಗ್ರಿ. ಬಂದು ಅಟ್ಲೀಸ್ಟ್ ಈಗ ಜನವರಿ ಮಾಸ ಫುಲ್ ಅವ್ಯಕ್ತ ಸ್ಥಿತಿ ಅಭ್ಯಾಸಕ್ಕೆ ಹೇಳ್ತಾರೆ ಅಂದರೆ 7 ಗಂಟೆ ಇಲ್ಲ 6 ಗಂಟೆಗೆ ಬಂದು ಕೂತ್ಕೊಂಡು